ನಮಸ್ಕಾರ ವೀಕ್ಷಕರೇ, ಕನೆಕ್ಟ್ ಕರ್ನಾಟಕ ಅರ್ಪಿಸುವಂಥ MLA ರಿಪೋರ್ಟ್ ಕಾರ್ಡ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವ್ರಿಗೆ ಹೆಚ್ಚಿನ ಲೀಡ್ ಕೂಡ ಅವಶ್ಯಕತೆ ಇಲ್ಲ, ಈಗಾಗಲೇ ತಂಬ್ಲೈನಲ್ಲಿ ಗೊತ್ತಿರುತ್ತೆ. ಯಾಕೆಂದರೆ ಇವರು ಶಿವಮೊಗ್ಗ ಭಾಗದ ಹಾಗೆ ಕರ್ನಾಟಕ ರಾಜಕೀಯದ ಅತಿ ದೊಡ್ಡ ಲೀಡರ್. ಎಸ್, ನಾವಿವತ್ತು ಇರುವಂಥದ್ದು ಮಾಜಿ ಸಚಿವರಾದಂತಹ ಆರಗ ಜ್ಞಾನೇಂದ್ರ ಅವರ ಕ್ಷೇತ್ರ ತೀರ್ಥಹಳ್ಳಿ, ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ಕ್ಷೇತ್ರ. ಕರ್ನಾಟಕ ರಾಜಕೀಯ ಇತಿಹಾಸದಲ್ಲಿ ಒಬ್ಬರು ಮುಖ್ಯಮಂತ್ರಿ, ಇಬ್ಬರು ಸ್ಪೀಕರ್ಗಳು ಹಾಗೆ ಒಬ್ಬರು ಗೃಹ ಸಚಿವರನ್ನು ಕೊಟ್ಟಂಥ ಕ್ಷೇತ್ರ ಇದು. 1994ರಲ್ಲಿ ಮೊದಲ ಬಾರಿಗೆ ಕಮಲವನ್ನು ಅರಳಿಸ್ತಾರೆ ಆರಗ ಜ್ಞಾನೇಂದ್ರ ಅವರು. ಆ ನಂತರದಲ್ಲಿ 5 ಬಾರಿ ತೀರ್ಥಹಳ್ಳಿಯ ಜನ ಅವರನ್ನು ಹೆಗ್ಲ ಮೇಲೆ ಹೊತ್ಕೊಂಡು ವಿಧಾನಸೌಧಕ್ಕೆ ಕಳಿಸ್ತಾರೆ. ಅಲ್ಲದೆ ಅವರು ಗೃಹ ಸಚಿವರಾಗಿದ್ದುಕೊಂಡು ಕ್ಷೇತ್ರಕ್ಕೆ ಮಾಡಿದಂಥ ಕೊಡುಗೆ ತುಂಬಾ ಅಪಾರ. ಹೀಗಾಗಿ ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ. ಶಾಸಕರ ಸವಾಲುಗಳು ಏನು ಅನ್ನೋದನ್ನು ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹೇಗಿದ್ದೀರಾ ಸರ್? ಫೈನ್, ಚೆನ್ನಾಗಿದ್ದೀನಿ. ಶಾಸಕರಾಗೋದು ಕಷ್ಟನಾ, ಶಾಸಕರ ಕೆಲಸ ಮಾಡೋದು ಕಷ್ಟ? ಎರಡೂ ಕಷ್ಟನೇ. ಈಗಿನ ಶಾಸಕರಾಗೋ ತನಕ ಚುನಾವಣೆ ಗೆಲ್ಲೋದು, ಅದಕ್ಕಿಂತ ಮೊದಲು ಪೂರ್ವ ತಯಾರಿ, ಅದಕ್ಕಿಂತ ಮೊದಲು ಜನಮಾನಸದಲ್ಲಿ ನಾವು ನಿಂತ್ಕೊಳ್ಬೇಕಲ್ಲ ಸರಿಯಾಗಿ. ಹೌದು, ಅದು ಒಂದು ಕಷ್ಟವೇ. ಮಾಡ್ತಾ ಬಂದಿದ್ದೀವಿ. ಹೌದು, ಹೊಸ್ತೇನಲ್ಲ, ಹೊಸ್ತಿಲ್ಲ. ನನಗೆ ಸುಮಾರು 75ನೇ ಇಸ್ವಿನಲ್ಲಿ ನನ್ನ ಡಿಗ್ರಿ ಆಯಿತು. 75ರಲ್ಲಿ ಫೈನಲ್ ಇಯರ್ನಲ್ಲಿದ್ದೆ. ಅಷ್ಟೊತ್ತಿಗೆ ದೇಶದ ಮೇಲೆ ಇಂದಿರಾ ಗಾಂಧಿಯವರು ತುರ್ತು ಪರಿಸ್ಥಿತಿ ಹೇಳಿದ್ರು. 83 ಅರೆಸ್ಟ್ ಮಾಡಿ ನಾನು ತಗೊಂಡೋಗಿ 6 ತಿಂಗಳು ಜೈಲೊಳಗೆ ಇಟ್ಟರು. ಓಕೆ. ಅವಾಗ ಸ್ಟೂಡೆಂಟ್ ಲೀಡರ್ ಆಗಿದ್ದೆ ನಾನು. ಆಮೇಲೆ ಹಿಂತಿರುಗಿ ನೋಡಿದ್ದೇ ಇಲ್ಲ. ನನ್ನ ವೈಯಕ್ತಿಕ ಬದುಕಿಗಿಂತ ಸಾರ್ವಜನಿಕ ಬದುಕಿಗೆ ಆದ್ಯತೆ ಕೊಟ್ಟು ಜನರ ನಡುವೆ ನಿಂತು ಹೋರಾಟ ಮಾಡಿ 5 ಸಾರಿ ಸೋತು 5 ಸಾರಿ ಗೆದ್ದಿದ್ದೀನಿ. ಹೌದು ಸರ್, ಹೌದು ಸರ್. ಸರ್, ಶಾಂತವೇರಿ ಗೋಪಾಲ್ ಗೌಡ್ರು ಅಂತ ಧೀಮಂತ ನಾಯಕನನ್ನು ಕೊಟ್ಟ ಕ್ಷೇತ್ರ ಕೂಡ ಇದೆ. ಯಾಕಂದರೆ ಅವಾಗ ಜನನೇ ದುಡ್ಡು ಕೊಟ್ಟು ಕಳಿಸ್ತಾ ಇದ್ರು, ಗೆದ್ಕೊ ಬನ್ನಿ ಅಂತ. ನಿಮ್ಮ ಪ್ರಕಾರ ಇವತ್ತಿನ ರಾಜಕೀಯಕ್ಕೆ, ಇವತ್ತಿನ ಚುನಾವಣೆಗೆ ಜನ ಬೇಕಾ, ಗುಣ ಬೇಕಾ, ಹಣ ಬೇಕಾ? ನಾನು ಸೋತ್ 3 ಚುನಾವಣೆಯಲ್ಲಿ ಜನವೇ ನನಗೆ ದುಡ್ಡು ಕೊಟ್ಟಿದ್ರು. ಓಕೆ. ನಾನು ಗೆದ್ದ 94ನೇ ಇಸ್ವಿನಲ್ಲಿ ಜನವೇ ದುಡ್ಡು ಕೊಟ್ಟರು. ಕಲೆಕ್ಷನ್ ಮಾಡಿ ಚುನಾವಣೆ ಮಾಡಿ ಆ ಚುನಾವಣೆಯಲ್ಲಿ ನನಗೆ ವಿನ್ ಆದೆ. ಯಾಕೆಂದರೆ ನಮ್ಮಂಥವರು ಬಡತನ, ಯಾವುದೇ ಆಸ್ತಿ ಇಲ್ಲ, ಸಿರಿವಂತಿಕೆ ಹಿನ್ನೆಲೆ ಇಲ್ಲ, ಇಂಟ್ರೆಸ್ಟ್ ಇಲ್ಲ, ಈ ರೀತಿಯವರು ಇವತ್ತು ರಾಜಕಾರಣದಲ್ಲಿ ಮೇಲೆ ಬರಬೇಕಾದ್ರೆ ಜನರ ನಡುವೆ ನಿಂತು ಹೋರಾಟ ಮಾಡಿ ಜನರ ಪ್ರೀತಿ ಗಳಿಸಿಯೇ ನಾವು ಮೇಲೆ ಬರಬೇಕು. ನಿಜ. ನಮ್ಗೆ ಆಲ್ಟರ್ನೇಟಿವ್ ಇಲ್ಲ. ನಮ್ಮ ತೋಳ್ಬಲನೋ ಹಣಬಲದಿಂದ ನಾವು ಗೆಲ್ಲಕ್ಕಾಗಲ್ಲ. ಮತ್ತು ತೀರ್ಥಹಳ್ಳಿ ಕ್ಷೇತ್ರ ಆ ರೀತಿದ್ದು ಅಲ್ಲ. ಕರೆಕ್ಟ್ ಸರ್. ಆ ರೀತಿ ಬಂದವರೆಲ್ಲರೂ ಸೋತೋದು. ಹೌದು, ಏನೋ ಮಾಡಿಬಿಡ್ಬೋದು ಅಂತೇಳಿ. ಹಾಗಾಗಿ ತೀರ್ಥಹಳ್ಳಿ ಒಂದು ವಿಶೇಷವಾದಂಥ ಕ್ಷೇತ್ರ ಇದು. ಹೌದು. ಚುನಾವಣೆ ಸಂದರ್ಭದಲ್ಲಿ ಕೂಡ ನಿಮ್ಮನ್ನ ಮಾತಾಡ್ಸಿದ್ವಿ ಬೆಂಗಳೂರಲ್ಲಿ. ಜೊತೆಗೆ ನಾನು ಕ್ಷೇತ್ರಕ್ಕೆ ಕೂಡ ಸುಮಾರು ಸಲ ಬಂದಿದ್ದೆ ಚುನಾವಣೆ ಸಂದರ್ಭದಲ್ಲಿ. ಬಟ್ ಜನಕ್ಕೆ ಒಂದು ವಿಶೇಷವಾದ ಪ್ರೀತಿ ಆರಗ ಜ್ಞಾನೇಂದ್ರ ಅವರಂದರೆ, ಅದನ್ನ ಪ್ರೂವ್ ಮಾಡಿದ್ರು 5ನೇ ಬಾರಿಗೆ. ಏನು ಅಂತೀರಾ ಇಲ್ಲಿನ ಜನರ ಬಗ್ಗೆ? ಸರ್, ನನಗೆ ಈ ಜನರ ನನ್ನ ಮೇಲೆ ತೋರಿಸ್ತಾ ಇರುವಂಥ ಪ್ರೀತಿಗೆ ನಾನು ಏನು ಕೊಟ್ಟರೂ ಸಾಲದು. ಅದಕ್ಕಾಗಿ ನನ್ನ ಬದುಕನ್ನೇ ಕೊಟ್ಟಿದ್ದೀನಿ. ಹೌದು ಸರ್, ನನ್ನ ಬದುಕನ್ನೇ ಕೊಟ್ಟಿದ್ದೀನಿ ಜನರಿಗೆ. ಬೇರೆ ಯಾವುದೇ ರೀತಿ ನಾನು ಕೃತಜ್ಞತೆ ಸಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಅಭಿವೃದ್ಧಿಯ ಮೂಲಕ ಅವರಿಗೆ ಅವರ ಋಣಭಾರವನ್ನು ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ. ನಿಮ್ಮ ಕನಸಿನ ತೀರ್ಥಹಳ್ಳಿ ಅಭಿವೃದ್ಧಿ ಆಗಿದೆಯಾ ಅಥವಾ ಇನ್ನೂ ಏನಾದ್ರು ಬಾಕಿ ಇದೆಯಾ? ಬಾಕಿ ತುಂಬ ಇದೆ. ಓಕೆ ಸರ್. ಒಂದಷ್ಟು ಮಾಡಿದ್ದೀನಿ ನಾನು. ಒಂದಷ್ಟು ಮಾಡಿದ್ದೀನಿ. ಈಗಾಗಲೇ ಮಾಡಿರ್ತಕ್ಕಂಥದ್ದು ನನಗೆ ತೃಪ್ತಿ ಕೊಟ್ಟಿದೆ. ಓಕೆ. ನನಗೆ ಅದರಲ್ಲೂ ಕೂಡ ಹಿಂದಿನ ಬಾರಿ ನಾನು ಸಚಿವನಾಗಿದ್ದು, ಹಿಂದಿನ ಸಾರಿ ನನ್ನ ಪಕ್ಷವು ಅಧಿಕಾರದಲ್ಲಿದ್ದು ಆಡಳಿತ ಪಕ್ಷದವನಾಗಿದ್ದು ನನಗೆ ಭಾರಿ ದೊಡ್ಡ ಬಲ ತಂತದ್ದು. ಆ ಬಲವನ್ನು ಉಪಯೋಗಿಸಿದ್ದು ತೀರ್ಥಹಳ್ಳಿಗೆ ಒಂದೇ ವರ್ಷದಲ್ಲಿ 3250 ಕೋಟಿ ಹಣ ಬಂದಿದ್ದು. ನಿಮ್ಮ ಕ್ಷೇತ್ರಕ್ಕೆ ಹೆಚ್ಚಾ? ನಮ್ಮ ಒಂದು ಕಾನ್ಸ್ಟಿಟ್ಯೂನ್ಸಿಗೆ ಇಷ್ಟು ಬಂದಿದೆ. ಓಕೆ. ಅವತ್ತು ಬೊಮ್ಮಾಯಿ ಸರ್ಕಾರದಲ್ಲಿ ನಾನೇ ಸಚಿವನಾಗಿದ್ದೆ. ಹೌದು. ಆ ಎಲ್ಲ ಇನ್ಫ್ಲೂಯೆನ್ಸನ್ನು ಕೂಡ ನನ್ನ ವೈಯಕ್ತಿಕಕ್ಕಾಗಿ ನಾನು ಬಳಸಲಿಲ್ಲ. ನನ್ನ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ದುಡ್ಡು ತರಲಿಕ್ಕೆ ಆ ಇನ್ಫ್ಲೂಯೆನ್ಸ್ ಬಳಸಿದೆ. ಅದರ ಪರಿಣಾಮವಾಗಿ ನೀವು ತೀರ್ಥಹಳ್ಳಿಯಲ್ಲಿ ಎಲ್ಲೇ ಹೋಗಿ ನೀವು ಹೊರಗಡೆ ತಾಲೂಕಿನಿಂದ ಬಂದಿರತಕ್ಕಂಥವ್ರು ಇಷ್ಟು ಚೆನ್ನಾಗಿದೆ ರಸ್ತೆಗಳು, ನಿಜ, ಚರಂಡಿಗಳು, ಇದನ್ನು ಹೇಳುವಾಗ ನನಗೆ ಹೃದಯ ತುಂಬಿ ಬರ್ತದೆ. ಬೇರೆ ತಾಲೂಕುಗಳಿಗೆ ಕಂಪೇರ್ ಮಾಡ್ತಾರೆ, ಬೇರೆ ಕ್ಷೇತ್ರಗಳಿಗೆ ಕಂಪೇರ್ ಮಾಡಿ ನಿಮ್ಗೆ ಚೆನ್ನಾಗಿದೆ ಅಂತಾರೆ. ನಾನು ಮಂಜೂರು ಮಾಡಿಸಿದ್ದು ಮಾತ್ರ ಅಲ್ಲ, ಆ ಕಾಮಗಾರಿ ಗುಣಮಟ್ಟವನ್ನು ಕೂಡ ನಾನು ಇದು ಮಾಡಿದ್ದೀನಿ. ತೃಪ್ತಿ ಇದೆ. ನಾನು ಹಣ ಮಂಜೂರು ಮಾಡಿಸಿದೆ, ಕಾಂಟ್ರಾಕ್ಟರ್ ಕೆಲಸ ಮಾಡ್ತಾನೆ, ಇಂಜಿನಿಯರ್ ಕೆಲಸ ಮಾಡಿಸ್ತಾನೆ ಅಂತ ನಾನು
ನನ್ನ ಜವಾಬ್ದಾರಿಯಿಂದ ನುಣುಚಿರಲಿಲ್ಲ. ನಾನು ಹೋಗಿ ಪದೇ ಪದೇ ನಿಂತು ನೋಡಿ ಕ್ವಾಲಿಟಿ ಹೆಂಗಾಗ್ತಾ ಇದೆ ಹೆದರಿಸಿ ಎಚ್ಚರಿಕೆ ಕೊಟ್ಟು ಎಲ್ಲವನ್ನೂ ಕೂಡ ಮಾಡ್ತಾ ಇದ್ದೆ. ಸಾಧ್ಯವಾದಷ್ಟು ಒಳ್ಳೆಯ ರೀತಿಯಿಂದ ಆಗಿದೆ ಕಾಮಗಾರಿಗಳು. ಸರ್, ಅತಿ ದೊಡ್ಡ ಅಂದರೆ ಆರೋಪ ಈ ಗ್ಯಾರಂಟಿ ಸರ್ಕಾರ, ಅನುದಾನದ ಕೊರತೆ, ನಿಮ್ಮಂಥ ಹಿರಿಯರಿಗೂ ಕೂಡ ನಿರ್ಲಕ್ಷ್ಯ ಆಗ್ತಿದೆ ಅನುದಾನದ ವಿಚಾರದಲ್ಲಿ. ದುಃಖ ಆಗ್ತದೆ ಸರ್. ಹಳ್ಳಿಗೆ ಹೋಗ್ಲಿಕ್ಕಾಗಲ್ಲ, ಬೇಜಾರಾಗ್ತದೆ. ಜನ ಕರೆದಂಥ ಪ್ರೋಗ್ರಾಮಿಗೆ ಹೋಗ್ತಾ ಇದ್ರೆ ಬೇಜಾರು ಮಾಡ್ಕೊಳ್ತಾರೆ. ಯಾರ್ದೋ ಮನೆ ಮದುವೆ ಮನೆಗೆ, ಗೃಹ ಪ್ರವೇಶದ ಮನೆಗೆ, ಇನ್ನೊಂದಕ್ಕೆ ನಾನು ಹೋಗದೆ ಇದ್ದರೆ ಏನಪ್ಪ ಇವ್ನು ನಮ್ಮವನಾಗಿ ನಾವು ಇವನಿಗೆ ಓಟ್ ಕೊಟ್ಟು ಕೆಲಸ ಮಾಡಿ ಬರಲಿಲ್ಲ ಒಳ್ಳೆ ಕೆಲಸಕ್ಕೆ ಅಂತ. ನಂಗೆ ಹೋಗ್ಲಿಕ್ಕೆ ಭಯ ಏನು ಅಂದರೆ ಅಲ್ಲಿ ಹೋದಾಗ ಒಂದು ರಸ್ತೆ ಕೊಡು ಅಂತಾರೆ. ಆಚೆ ರಸ್ತೆ ಮಾಡಿದ್ಯಾ, ನಮ್ಮ ರಸ್ತೆ ಕೈ ಬಿಟ್ಟಿದ್ಯಾ ಅಂತಾರೆ. ಇನ್ನೇನೋ ಒಂದು ಕೇಳ್ತಾರೆ. ನನಗೆ ಆಗ್ತಾ ಇಲ್ಲ. 2 ವರ್ಷ ನನಗೆ ಪ್ರಾಮಾಣಿಕವಾಗಿ ಹೇಳ್ತೀನಿ, ಈ ಸಾರಿ ನಾನು ಗೆಲ್ಲಬಾರ್ದಾಗಿತ್ತು ಅನಿಸ್ತು. ಇವರ ಅಧಿಕಾರ ಹಿಡಿಯೋಕ್ಕೋಸ್ಕರ ಈ ಕಾಂಗ್ರೆಸ್ಸು ಈ ಗ್ಯಾರಂಟಿಗಳನ್ನು ಘೋಷಣೆ ಮಾಡ್ತಾರೆ. 58,000 ಕೋಟಿ ಗ್ಯಾರಂಟಿಗಳಿಗೆ. ಹೌದು ಸರ್. 1,16,000 ಕೋಟಿ ಸಾಲ ಮಾಡ್ತಾ ಇದ್ದಾರೆ. ಬಜೆಟ್ ಆದ್ರ ಮೇಲೆ, ಬಜೆಟ್ಗಿಂತ ಹಿಂದೆ ಇವರು ನಮ್ಮನ್ನು ಸುಲಿಗೆ ಮಾಡಿದ್ದು. ಡೀಸೆಲ್ ಮೇಲೆ, ಪೆಟ್ರೋಲ್ ಮೇಲೆ ತೆರಿಗೆ ಇವರೇ ಹಾಕಿದ್ರು, ಸ್ಟೇಟ್ ಗೌರ್ಮೆಂಟು. ಹೌದು. ಸ್ಟ್ಯಾಂಪ್ ರೇಟ್ ಜಾಸ್ತಿ ಮಾಡಿದ್ರು. 500 ರೂಪಾಯಿ ಕಮ್ಮಿ ಸ್ಟ್ಯಾಂಪ್ ಪೇಪರ್ ಸಿಗುದಿಲ್ಲ ಈಗ. ಸಣ್ಣದೊಂದು ಅಗ್ರಿಮೆಂಟಿಗೂ ಕೂಡ ಇವತ್ತು 500 ರೂಪಾಯಿ ಸ್ಟ್ಯಾಂಪ್ ಪೇಪರ್ ಕೊಡಬೇಕು. ಮಕ್ಕಳು ಶಾಲೆಗೆ ಸೇರಿಸ್ಲಿಕ್ಕೆ ಕ್ಯಾಸ್ಟ್ ಸರ್ಟಿಫಿಕೇಟಿಗೂ ಇನ್ನೊಂದಕ್ಕೆ ಇದನ್ನ ಕೊಡಬೇಕು, ಅಫಿಡವಿಟ್ ಕೊಡಬೇಕು ಅಂದರೆ 500 ರೂಪಾಯಿ ಸ್ಟ್ಯಾಂಪ್ ಪೇಪರ್ ಕೊಡಬೇಕು. ಮತ್ತು ಲ್ಯಾಂಡ್ ರೇಟನ್ನು ಜಾಸ್ತಿ ಮಾಡಿ ರಿಜಿಸ್ಟ್ರೇಷನ್ ಖರ್ಚನ್ನು ಜಾಸ್ತಿ ಮಾಡಿದ್ರು. 2 ಪಟ್ಟು 3 ಪಟ್ಟು ಜಾಸ್ತಿ ಮಾಡಿದ್ರು. ಹೌದು. ಲಿಕ್ಕರ್ ಮೇಲೆ 2-3 ಸರಿ ರೈಸ್ ಮಾಡಿದ್ರು. ಯಾವುದು ಆ ಚೀಪ್ ಲಿಕ್ಕರ್ ಬಡವರು ಯಾವುದು ಕುಡಿತಾರೆ ಅವರಿಗೆ ಸಿಕ್ಕಾಪಟ್ಟೆ ಟ್ಯಾಕ್ಸ್ ಹಾಕ್ಬಿಟ್ರು. ಇತ್ತೀಚೆಗೆ ನಾನು ವಿಧಾನಸಭೆಯಲ್ಲಿ ಕೂಡ ಹೇಳಿದೆ, ನಮಗೆ ಒಬ್ಬ ಕುಡ್ಕ ನನ್ನ ಸ್ನೇಹಿತ ಇದ್ದಾನೆ. ಅವನು ಹೇಳ್ತಾ ಇದ್ದ, ಅಣ್ಣ ನಾನೇ ತಿಂಗಳಿಗೆ 1,000 ರೂಪಾಯಿ ಸಿದ್ದರಾಮಯ್ಯ ಕೊಡ್ತೀನಿ ಅಂತ. ನಾವು ಹೆಂಗೆ ಅಂತ ಕೇಳಿದೆ. ನಾನು ದಿವಸಕ್ಕೆ 2 ಕ್ವಾರ್ಟರ್ ಕುಡಿತಿದ್ದೆ. ಈ ಸಿದ್ದರಾಮಯ್ಯ ಬಂದ್ರ ಮೇಲೆ 55 ರೂಪಾಯಿ ಒಂದೊಂದು ಕ್ವಾರ್ಟರ್ ಮೇಲೆ ಏರಿಸು. ಹಾಗಾಗಿ 100 ರೂಪಾಯಿ ಆಯಿತು. 2 ಕ್ವಾರ್ಟರ್ ದಿವಸಕ್ಕೆ ಕುಡಿತೀನಿ ನಾನು. 100 ರೂಪಾಯಿ ಜಾಸ್ತಿ ಆಯಿತು, ಇರೋದಕ್ಕಿಂತ ಜಾಸ್ತಿ ಆಯಿತು. ಹೌದು. 30 ದಿನಕ್ಕೆ 3,000 ಆಯಿತು. ಅವರು ನನ್ನ ಹೆಂಡತಿಗೆ 2,000 ಕೊಡ್ತಾರೆ, ನಾನು 3,000. ಇದು ಒಬ್ಬ ಬಡವ, ಒಬ್ಬ ಕುಡುಕನ ಬಾಯಲ್ಲಿ ಬಂದಂಥ ಮಾತು. ಇವತ್ತು ಗ್ಯಾರಂಟಿ ಬಡವರಿಗೆ, ನಿರ್ಗತಿಕರಿಗೆ ಕೊಡಬೇಕು, ಅವ್ರನ್ನ ಸಮಾಜದ ಮುಖ್ಯವಾಹಿನಿಗೆ ತರಬೇಕು. ಇದರಲ್ಲಿ 2 ಮಾತಿಲ್ವೇ ಇಲ್ಲ. ಆದರೆ ನನ್ನ ಹೆಂಡತಿಗೂ ಫ್ರೀ, ನಿನ್ನ ಹೆಂಡತಿಗೂ ಫ್ರೀ ಅಂತ ಹೇಳಿದ್ರೆ ಏನು ಅರ್ಥ ಏನು? ಕರೆಕ್ಟ್. ಈಗ ನನ್ನ ಹೆಂಡತಿಯು KSRTC ಬಸ್ಸಲ್ಲಿ ಫ್ರೀ ಹೋಗ್ಬೋದು, ಮಹಿಳೆಗೆ ಫ್ರೀ. ನಾನು ಇನ್ಕಮ್ ಟ್ಯಾಕ್ಸ್ ಕಟ್ತೀನಿ, ನನಗೊಂದು ಸ್ಯಾಲ್ರಿ ಬರ್ತದೆ, ನನಗೆ ನನ್ನ ತೋಟದ ಆದಾಯ ಇದೆ, ನಾನು ಕೊಟ್ಟು ಹೋಗ್ಲಿಕ್ಕೆ ನನಗೆ ತಯಾರಿದ್ದೀನಿ. ಆ ಹೆಣ್ಮಕ್ಳಿಗೆ ಫ್ರೀ. ಅವ್ರ ಪಕ್ಕ ಕೂತ್ಕೊಂಡು ಹೋಗ್ತಾರಲ್ಲ ಗಂಡು ಮಕ್ಕಳು, ಅವರಿಗೆ 2 ಪಟ್ಟು ಜಾಸ್ತಿ. ನಿಜ ಸರ್, 2 ಪಟ್ಟು ಜಾಸ್ತಿ. ನಿಜ. ಮೊನ್ನೆ 5 ಕೋಟಿ ಜನ ತಿರುಗಾಟ ಮಾಡಿದ್ದಾರೆ ಅಂತ ಹೇಳಿ ಸೆಲೆಬ್ರೇಟ್ ಮಾಡಿದ್ರು. ಅದೇ ಸಂದರ್ಭದಲ್ಲಿ ವಾಯುವ್ಯ ಸಾರಿಗೆಗೆ 540 ಕೋಟಿ ಸಾರಿಗೆ ಸಂಸ್ಥೆಗೆ ಬಾಕಿ ಉಳಿಸ್ಕೊಂಡಿದ್ದಾರೆ ಸರ್ಕಾರ. ಹೌದು ಹೌದು. ಕೂಡಲೇ ಬಂತು ಮೀಡಿಯಾದಲ್ಲಿ. ನಿಜ. ಇದು ನಮಗೆ ನಾಚಿಕೆ ಆಗಬೇಕು. ಈಗ ಇವರೇನೋ ಒಂದು ಅವಧಿ ಅಧಿಕಾರದಿಂದ ಹೊರಗುಳಿದು ಚಡ್ಪಡಿಸ್ತಾ ಇದ್ರು, ಅಧಿಕಾರ ಕಳ್ಕೊಂಡ್ವಿ ಅಂತ ಕಾಂಗ್ರೆಸ್ನವರು. ಏನಾದ್ರು ಮಾಡಿ ಹೆಂಗಾದ್ರೂ ಮಾಡಿ ಅವರು ಹಿಡಿಬೇಕು ಅಧಿಕಾರ. ಅದಕ್ಕಾಗಿ ಘೋಷಣೆ ಮಾಡಿದ್ರು. ಪರಿಣಾಮ ಏನಾಯಿತು ಅಂದರೆ ಇಡೀ ರಾಜ್ಯದ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟು ಇಲ್ಲದೇನೆ ಇವತ್ತು ಅಭಿವೃದ್ಧಿ ಶೂನ್ಯ ಆಗಿ ಸೊರಗ್ತಾ ಇದೆ ರಾಜ್ಯ. ಸರ್, ಹಾಗಾದ್ರೆ ಎಲ್ಲ ಒಂದು ಕಡೆ ಬಹುಮತ ಬಂದ್ಬಿಟ್ರೆ ಸರ್ವಾಧಿಕಾರಿತನ ಜಾಸ್ತಿ ಆಗುತ್ತೆ ಅನ್ಸಲ್ಲ? ಆಯ್ತಲ್ರಿ, ಸಿದ್ದರಾಮಯ್ಯನ ವರ್ತನೆ ನೋಡಿ ಈಗ. ಓಕೆ. DK ಶಿವಕುಮಾರ್ ಅವರು 2013 ಸಿದ್ದರಾಮಯ್ಯ ತುಂಬಾ ಬದಲಾಗಿದ್ದಾರೆ. ಹೌದು, ತುಂಬಾ. ನಮ್ಮೆಲ್ಲರಿಗೂ ಕೂಡ ಗೊತ್ತಾಗುತ್ತೆ ಏನು ಗರ್ಜಿಸ್ತಾನ ಮನುಷ್ಯ. ಸ್ವತಃ ಮೂಢ ಹಗರಣದಲ್ಲಿ ಅವರೇ ಸಿಕ್ಕಾಕಿಟ್ರು. ಅವ್ರ ಹೆಂಡತಿಯ ಅಪರಾಧಿ ಆದರು. ಅವರು 14 ಸೈಟನ್ನು ವಾಪಸ್ ಕೊಟ್ಟರು. ಹೌದು. ಇದೇನು ಸುಳ್ಳಲ್ವಲ್ಲ? ಹೌದು ಹೌದು. ಹಾಗಾಗಿ ಬೇರೆ ಬೇರೆ ಹಗರಣಗಳಲ್ಲಿ ಸಿಕ್ಕಾಕೊಂಡ್ರು. ಭೋಗಿ ನಿಗಮ ಇರ್ಬೋದು, ಇನ್ನೊಂದು ನಿಗಮ ಇರ್ಬೋದು, ವಾಲ್ಮೀಕಿ ನಿಗಮ. ಏನಾಯ್ತು? ಇವ್ರದೇ ಮಂತ್ರಿ ಸಿಕ್ಕಾಕೊಂಡಿದ್ದಾನೆ. ನಿಜ. ಬಡವರಿಗೆ, ಆ ದಲಿತರಿಗೆ ಇಟ್ಟಂತ ದುಡ್ಡನ್ನು ಹೊರಗೆ ತೆಗೆದು ಬಿಟ್ರಲ್ಲ ಇವರು. ಬಳ್ಳಾರಿ ಚುನಾವಣೆಗೆ ಉಪಯೋಗಿಸಿದ್ರು, ಆಂಧ್ರ ಚುನಾವಣೆಗೆ ಕಳಿಸಿದ್ರು. ಇದರ ಅರ್ಥ ಏನ್ರಿ? ಹೆಂಗೆ ಏನು ಮಾಡಿದ್ರು ನಡೀತದೆ ಅಂತ.
ಒಂಥರ ಗರ್ಜನೆ ಮಾಡೋದು, ನಾನು ಸಾಬೀತು ಅಂತ ಹೇಳಿ ತೋರಿಸುವಂಥ ಕೆಲಸ. ಅವರಲ್ಲೇ ಗೊಂದಲ ಆಗುತ್ತೆ ಅಂತೀರಾ ನವೆಂಬರ್ ಡಿಸೆಂಬರ್ಗೆ? ಅದಾಗ್ತಾ ಇದೆ, ಅವರಲ್ಲೇ ಗೊಂದಲ ಕಿತ್ಕು ಬೀಳ್ತದೆ. ನವೆಂಬರ್ ಡಿಸೆಂಬರ್ ಡೇಟ್ ಹೇಳ್ತಾ ಇದ್ದಾರೆ ಕ್ರಾಂತಿಗೆ, ಗೊತ್ತಾಗ್ತಾ ಇದೆ. ಮತ್ತು ಎಲ್ಲಕ್ಕಿಂತ ಅವರಿಗೆ ಒಪ್ಕೊಳ್ಳೋದಿಲ್ಲ. ಹೌದು, ಬಿದ್ರು ನನ್ನ ಕಡೆಯಿಂದ ಹಿಂಗಾಗಿದೆ, ನಾನು ಏನಾದ್ರು ಸ್ಟ್ರಾಟಜಿ ಚೇಂಜ್ ಮಾಡ್ಕೊಳ್ಬೇಕು, ಅಭಿವೃದ್ಧಿ ಮಾಡಬೇಕು, ಏನೂ ಇಲ್ಲ. ಹಾಗಾಗಿ ಇವತ್ತು ಇಡೀ ರಾಜ್ಯ ಸೊರಗ್ತಾ ಇದೆ. ಆಮೇಲೆ ಅದಲ್ಲದೆ ಜಾತಿಗಳನ್ನ ಎತ್ಕಟ್ಟೋದು, ಓಕೆ ಸರ್, ಮುಸ್ಲಿಮರನ್ನ ಎತ್ಕಟ್ಟೋದು, ಓಲೈಸೋದು. 1600 ಕೋಟಿ ಕಳೆದ ಬಜೆಟ್ನಲ್ಲಿ ನೀವು ತೆಗೆದು ನೋಡೋ ಬಜೆಟ್ ಪುಸ್ತಕ, 1600 ಕೋಟಿದು ಉರ್ದು ಶಾಲೆಗೆ, ಉರ್ದು ಹಾಸ್ಟೆಲ್ಗೆ, ಉರ್ದು PU ಕಾಲೇಜಿಗೆ, ಅಬ್ದುಲ್ ಕಲಾಂ ಇದಕ್ಕೆ ಶಾಲೆಗಳನ್ನು ಓಪನ್ ಮಾಡಲಿಕ್ಕೆ ಹಿಂದಿನ ಸಲ ಹೆಚ್ಚು ಕಮ್ಮಿ ಅಷ್ಟೇ ಕೊಟ್ಟಿದ್ದಾರೆ. ನಾನು ಕೇಳಿದ್ರೆ ವಿಧಾನಸಭೆಯಲ್ಲಿ ಏನು ಮಾಡ್ಲಿಕ್ಕೆ ಹೊರಟಿದ್ದೀರಿ? ನಮ್ಮ ಮಕ್ಕಳು ಮುಸ್ಲಿಮರ ಮಕ್ಕಳು ಒಂದು ಶಾಲೆಯಲ್ಲಿ ಕೂತು ಓದಿದ್ರೆ, ಒಂದು ಫೀಲ್ಡಲ್ಲಿ ಆಟ ಆಡಿದ್ರೆ, ಒಂದು ಹಾಸ್ಟೆಲಲ್ಲಿ ಕೂತು ಊಟ ಮಾಡಿದ್ರೆ ನಾವೆಲ್ಲ ಒಂದು ಅಂತ ಆಗ್ತದೆ. ಕರೆಕ್ಟ್. ಈಗ ಮುಸ್ಲಿಮ್ ಮಕ್ಕಳಿಗೆ ಏನು ಅನಿಸ್ತದೆ, ನಾವೇ ಪ್ರತ್ಯೇಕ, ಇವರೇ ಪ್ರತ್ಯೇಕ ಹೇಳಿದ್ರೆ ಪದೇ ಪದೇ ಹೇಳ್ತಾರೆ. ಕುವೆಂಪುರವ್ರದ್ದು ಸರ್ವ ಧರ್ಮಗಳ ಇದು ಶಾಂತಿಯ ತೋಟ ಇವ್ರು ಹೇಳ್ತಾ ಇದ್ದಾರೆ. ಏನು ಶಾಂತಿ ತೋಟ ಆಗ್ತದೆ ಇದರಲ್ಲಿ? ನಮ್ಮ ಕಡೆ ತೋಟದ ಶಾಂತಿ ಮಾಡ್ತಾರೆ, ಅದಷ್ಟೇ ಆಗತ್ತೆ, ಅಷ್ಟೇ ತೋಟದ ಶಾಂತಿ ಆಗ್ತದೆ. ಓಕೆ, ಹೊಸದಾಗಿ ತೋಟ ಹಾಕಿ ಅದು ಫಸಲು ಬರುವಾಗ ಅಲ್ಲಿ ಕುರಿ ಕಡ್ದು ಹಂದಿ ಕಡ್ದು ಒಂದು ಪೂಜೆ ಮಾಡಿಸಿ ನೆಂಟರಿಷ್ಟನ್ನೆಲ್ಲ ಕರೆದು ಊಟ ಹಾಕಿಸಿ ಅಲ್ಲಿ ಭೂತ ಪೇತ ಪಿಸಾಚಿಗಳಿಗೆ ನೆಮ್ಮದಿ ಆಗಲಿ ಅಂತೇಳಿ ಏನು ಪೂಜೆ ಮಾಡ್ತಾರಲ್ಲ, ಅಷ್ಟೇ ಆಗ. ಇದು ಈ ದೇಶನ, ಈ ರಾಜ್ಯದಲ್ಲಿ ಎಲ್ಲ ಮುಸಲ್ಮಾನರು ಹಿಂದೂಗಳು ಒಟ್ಟಾಗಲಿಕ್ಕೆ ಬಿಡ್ತಾ ಇಲ್ಲ. ಓಕೆ, ಇವರ ತುಷ್ಟೀಕರಣದ ನೀತಿ, ಅವ್ರ ಓಟಿಗಾಗಿ ಏನು ಬೇಕಾದ್ದು ಮಾಡೋಕ್ಕೆ ತಯಾರು. ಓಕೆ ಸರ್, ನೀವು ಅಧಿಕಾರದಲ್ಲಿದ್ದಾಗ 3,000ಕ್ಕೂ ಅಧಿಕ ಕೋಟಿ ಅನುದಾನ, 2 ವರ್ಷದಲ್ಲಿ 30 ಕೋಟಿ ಯಾರು ಬಂದಿದೆ ಅಟ್ಲೀಸ್ಟ್? ಇಲ್ಲ ಸರ್, ಹೆಂಗೆ ಬರೋದು? ಅದು ಇದು ಏನೇನೋ ಕಿತ್ಕೊಂಡು ನಾವು ಅಧಿಕಾರಿಗಳ ಹತ್ರ ಹೇಳಿ ಒಂದು 10 ಕೋಟಿ ಕೆಲಸ ಮಾಡೋಕ್ಕೂ ಆಗ್ತಾ ಇಲ್ಲ. ಹಳೆ ಕೆಲಸಗಳನ್ನೇ ಈಗ ಮುಂದುವರಿಸ್ತಾ ಇದ್ದೀವಿ. ನೀವು ಅಜಾತ ಶತ್ರು, ಎಲ್ಲರ ಜೊತೆ ಚೆನ್ನಾಗಿದ್ದೀರಾ, ಇಷ್ಟಾದರೂ ನಿಮಗೆ ಸಿಗ್ತಾ ಇಲ್ಲ. ನೀವು ಫಸ್ಟ್ ಟೈಮ್ ಗೆದ್ದವ್ರು ಹಣೆ ಬರ ಅಂತ ಕೇಳೋಂಗಿಲ್ಲ. ನೋಡಿ, ಮಂತ್ರಿಗಳೆಲ್ಲ ನನ್ನ ಸ್ನೇಹಿತರು. ಹೌದು ಸರ್. ಅವ್ರ ಹತ್ರ ಹೋದಾಗ ಹೇಳ್ತಾರೆ, ಓ ಅಣ್ಣ ನಿಂಗೆ ಗೊತ್ತಿದೆಯಲ್ಲ ಅಣ್ಣ, ಎಲ್ಲಿ ನಮಗೂ ದುಡ್ಡೇ ಕೊಡ್ತಾ ಇಲ್ಲ ಅಂತ. ಜನಕ್ಕೆ ಸಾಕಾಗೋಗಿದೆ ಸರ್ಕಾರ ಇದು. ಖಂಡಿತ ನೀವು ಜನರ ಒಪಿನಿಯನ್ ಕೇಳಿ. ಹೌದು ಸರ್. ಇಷ್ಟೆಲ್ಲ ಗ್ಯಾರಂಟಿಗಳು ಅದು ಇದು ಅನೌನ್ಸ್ ಮಾಡಿಯೂ ಕೂಡ ಅಭಿವೃದ್ಧಿಯಲ್ಲಿ ಇವರು ಸೋತು ಇವ್ರನ್ನ ಜನ ಹೀಗಳಿತಾ ಇದ್ದಾರೆ. ಸದ್ಯ ಇವ್ರು ಇಳಿದೋದ್ರೆ ಸಾಕಪ್ಪ ಅಂತ ಹೇಳಿ ಹೇಳುವಂಥ ಒಂದು ಮಟ್ಟಕ್ಕೆ ಈಗಾಗಲೇ ಕಾಂಗ್ರೆಸ್ ಬಂದಿದೆ. ಮತ್ತು ಇವ್ರ ನಡುವಿನ ಕಚ್ಚಾಟ. ಈಗಂತೂ ಅಭಿವೃದ್ಧಿ ಕೆಲಸ ಏನೇನೋ ಅರ್ಥ ಇಲ್ಲ. ಏನು ಮಾಡಿದ್ದಾರೆ ರೀ? ಈಗ ಇರಿಗೇಷನ್ಗೆ ಎಷ್ಟು ಕೊಟ್ಟಿದ್ದಾರೆ ಹೇಳಿ? ಯಾವ ಹೊಸ ಡ್ಯಾಮ್ ಆಯಿತು, ಇದು ಹೊಸ ಕಾಲುವೆಗಳು ಯಾವುದಾಯಿತು? ಯಾವುದೂ ಇಲ್ಲ. ಹೊಸ ಸ್ಟೇಟ್ ಹೈವೇಗಳು ಇವತ್ತು ಹೊಂಡಗೊಂಡಿ ಬಿದ್ದಿದ್ದಾವೆ. ಮೀಡಿಯಾಗಳು ಪ್ರತಿ ದಿವಸ ಬರ್ತಾ ಇದೆ. ಹೌದು, ಹೊಂಡ ಮುಚ್ಚಲಿಕ್ಕೆ ದುಡ್ಡಿಲ್ಲ. ಡ್ರೈನೇಜ್ಗಳನ್ನು ಡ್ರೈನೇಜ್ಗಳನ್ನು ರಿಪೇರಿ ಮಾಡಲಿಕ್ಕೆ ದುಡ್ಡಿಲ್ಲ. ಕೇಂದ್ರ ಸರ್ಕಾರ ಕೊಟ್ಟಂಥ ದುಡ್ಡನ್ನು ದುರುಪಯೋಗ ಮಾಡ್ಕೊಂಡು ಇವತ್ತಿಗೂ ಕೂಡ ಅದನ್ನು ಕೊಡ್ತಾ ಇದೆ. ಮನೆಗಳಲ್ಲಿ ಹಗರಣ, ಬಡವರಿಗೆ ಕೂಡ ಮನೆಗಳಲ್ಲಿ ದುಡ್ಡು ಕೇಳ್ತಾ ಇದ್ದಾರೆ ಅಂತ ನಾವೆಲ್ಲ ಹೇಳಿದ್ದು. ಅವ್ರ ಶಾಸಕರುಗಳೇ, ಶಾಸಕರುಗಳೇ ನಿಮ್ಮದೇ ಜಿಲ್ಲೆಯ ಸಾಗರ ತಾಲೂಕಿನ ಶಾಸಕರು ಆರೋಪ ಮಾಡಿದ್ರು. ಇವರು BR ಪಾಟೀಲ್ ರಾಜು ಕಾಗೆ ಮಾಡಿದ್ರು. ಈ ರೀತಿ ಎಲ್ಲಿ ಹೋಗೋದು ಕೈ ಹಾಕದಲ್ಲೆಲ್ಲ ಇವ್ರದ್ದು ಭ್ರಷ್ಟಾಚಾರ. ನಮಗೆ 40% ಸರ್ಕಾರ ಅಂತ, ಇವ್ರದ್ದು 100% ಸರ್ಕಾರ ಇದೆ. ಕೊಡದೆ ಏನು ಯಾವುದು ಆಗೋದಿಲ್ಲ. ಎಲ್ರಿಗೂ ಕೂಡ ಇದು ಗೊತ್ತಿದೆ. ಇಷ್ಟು ಹೇಸಿಗೆ ಮಟ್ಟಕ್ಕೆ ಒಂದು ಸರ್ಕಾರ ಇಳಿಬಾರ್ದಾಗಿತ್ತು. ಅದರಲ್ಲೂ ನಮ್ಮಂಥ ಕರ್ನಾಟಕದಂಥ ಒಳ್ಳೆಯ ಸ್ಟೇಟ್, ಹೇಳುವ ಅನೇಕ ನಾವು ಫಸ್ಟಲ್ಲಿದ್ದೀವಿ. ಹೌದು ಸರ್. ನಮ್ಮ ರೈತರ ಪರಿಶ್ರಮ, ನಮ್ಮಿದು ಇಂಡಸ್ಟ್ರಿಗಳ ಪರಿಶ್ರಮ ಅದರಿಂದ ಆಗ್ತಾ ಇದೆ. ಈ ಸರ್ಕಾರದಿಂದ ಏನೂ ಇಲ್ಲ. ಓಕೆ ಸರ್, BJP ವಿಚಾರಕ್ಕೆ ಬರೋದಾದ್ರೆ ಎಲ್ಲ ಸರಿ ಇದೆ ಅನ್ನಿಸ್ತಿದೆಯಾ ನಿಮ್ಮ ಅನುಭವದಲ್ಲಿ? ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ದಾವೆ. ಓಕೆ, ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ದಾವೆ. ಅದನ್ನು ಸರಿಪಡಿಸ್ತಾ ಇದ್ದಾರೆ ನಮ್ಮ ಇವರು. ಭಾಳ ದೊಡ್ಡದೇನು ಆಗೋದಿಲ್ಲ. ಅದು ಕರೆದು ಮಾತಾಡಿ ಕೂರಿಸಿ ರಾಜ್ಯಾಧ್ಯಕ್ಷ ಬದಲಾವಣೆ ಆಗುತ್ತೆ ಹೇಳ್ತಾ ಇದ್ದಾರೆ. ಅದನ್ನು ಹೈಕಮಾಂಡ್ ನಿರ್ಧಾರ ತಗೊಳುತ್ತೆ. ಈಗ ಇರೋ ರಾಜ್ಯಾಧ್ಯಕ್ಷರು ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಚಿಕ್ಕದ್ರೆ ನೀವು ನೋಡಿರ್ತೀರಾ ಸರ್? ಖಂಡಿತ. ಓಕೆ, ಅವ್ರು ಹುಟ್ಟೋಕ್ಕಿಂತ ಮೊದಲು ನಾನು ಯಡಿಯೂರಪ್ಪನವ್ರ ಜೊತೆಗೆ ಅವರು ಇದ್ದೆ ನಾನು. ಹೌದು. ಹಾಗಾಗಿ ನನಗೆ ಅವರು ಮಗುವಿನಿಂದ ನನಗೆ ಗೊತ್ತಿದೆ.
ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ, ಯುವಕ ಓಡಾಡ್ತಾ ಇದ್ದಾರೆ, ಹಣ ಖರ್ಚು ಮಾಡ್ತಾ ಇದ್ದಾರೆ, ಚೆನ್ನಾಗಿ ನೀಟಾಗಿ ಸ್ಟೇಟ್ಮೆಂಟ್ಗಳು ಕೊಡೋದಾಗಲಿ, ಬೆಂಗಳೂರು ಮೈಸೂರು ಪಾದಯಾತ್ರೆ ಮಾಡಿದ್ರು, ವಾಲ್ಮೀಕಿ ಹಗರಣದ್ದು ಇದನ್ನು ವಿರೋಧಿಸಿ. ಇವೆಲ್ಲವೂ ಕೂಡ ಇತ್ತೀಚಿನ ದಿವಸದಲ್ಲಿ BJP ಒಂದು ವಿರೋಧ ಪಕ್ಷವಾಗಿ ಏನು ಮಾಡಬೇಕು ಅದನ್ನು ಖಂಡಿತವಾಗೂ ಮಾಡ್ತಾ ಇದೆ. ಸದನದ ಒಳಗಡೆ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಸರ್, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ BJP ಒಂದಷ್ಟು ಸ್ಥಾನಗಳನ್ನು ಗೆಲ್ಲದ ಹೊರತಾಗಿ ಸರ್ಕಾರ ಅಧಿಕಾರಕ್ಕೆ ಬರೋದು ಕಷ್ಟ ಅಂತಾರೆ. ಇಂಥ ಸಂದರ್ಭದಲ್ಲಿ ಯತ್ನಾಳ್ ಅವರನ್ನು ಹೊರಗಿಟ್ಟಿದ್ದಾರೆ. ಯತ್ನಾಳ್ ಅವರ ಪಕ್ಷದ ವಿರುದ್ಧ, ಮೋದಿ ವಿರುದ್ಧ, ಅಮಿತ್ ಶಾ ವಿರುದ್ಧ ಎಲ್ಲೂ ಮಾತಾಡಲಿಲ್ಲ. ಅವ್ರು ಮಾತಾಡಿದ ಒಂದು ಕುಟುಂಬದ ವಿರುದ್ಧ. ಯತ್ನಾಳ್ ಅವರ ಅವಶ್ಯಕತೆ ಇದೆಯಾ ಪಕ್ಷಕ್ಕೆ, ಇಲ್ವಾ? ನೋಡಿ, ಅವಶ್ಯಕತೆ ಇರೋದು ಇಲ್ಲದೆ ಇರೋದು ಅವ್ರ ನಡವಳಿಕೆ ಮೇಲೆ ಹೋಗ್ತದ್ರಿ. ಓಕೆ, ನಾನು ಎಷ್ಟೋ ದೊಡ್ಡ ಮನುಷ್ಯ ಆಗಿರೋದು, ಹೌದು, ಸಿದ್ಧಾಂತಕ್ಕೆ ಸಂಘಟನೆಗೆ ಬದ್ಧತೆ ಇಲ್ಲದೆ ಇದ್ರೆ ನಾನು ಹೊರಗೆ ಬಂದ್ಬಿಡ್ಬೇಕಷ್ಟೇ ಪಕ್ಷದಿಂದ. ನನ್ನ ನಿಲುವು ಅದೇನೆ. ನಾನು 0ದಿಂದ ಇಲ್ಲಿ ಪಕ್ಷ ಕಟ್ಟಿದ. ಕರೆಕ್ಟ್ ಸರ್. ತೀರ್ಥಹಳ್ಳಿಯಲ್ಲಿ ನಿಮ್ಗೆ ಗೊತ್ತಿದೆ, ಸಮಾಜವಾದಿ ಕ್ಷೇತ್ರ ಇದೆ. ನಿಜ. 55 ವರ್ಷ ಹೋರಾಟ ಮಾಡಿ ಪಕ್ಷ ಕಟ್ಟಿ ನಾನು ಗೆದ್ದು ಬೇರೆಯವ್ರನ್ನ ಗೆಲ್ಲಿಸಿ 50 ಪಂಚಾಯತಿಗಳಲ್ಲೂ ಗೆಲ್ಲಿಸಿದ್ದೀವಿ. ಹಿಂದೆ ಜಿಲ್ಲಾ ಪರಿಷತ್, ತಾಲೂಕ್ ಪಂಚಾಯತಿಗಳಲ್ಲೂ ಗೆದ್ದು ಅಧಿಕಾರ ಹಿಡಿದಿದ್ವಿ. ಸಾಮಾನ್ಯ ಸಂಖ್ಯೆ ಅಲ್ಲ. ನಿಜ ಸರ್. ಆ ರೀತಿ ಆಮೇಲೂ ಕೂಡ ಸಣ್ಣ ಪುಟ್ಟ ಲೋಪ ಇರ್ಬೋದು ಯಾವ ಪಕ್ಷದಲ್ಲಿ. ಇದು ಪ್ರಜಾಪ್ರಭುತ್ವ, ಎಲ್ಲ ರೀತಿಯ ಮನಸ್ಸುಗಳು ಇರ್ತವೆ ಒಂದು ಸಂಘಟನೆ. ಅದನ್ನು ಸಹಿಸ್ಕೊಳ್ಬೇಕು. ಇದರೊಳಗಡೆ ಪಕ್ಷದ ಚೌಕಟ್ಟಿನೊಳಗಡೆ ಕೂತು ಮಾತಾಡಬೇಕು. ಇಲ್ಲದ್ರೆ ಹೆಂಗೆ ಮುಂದೆ ಹೋಗುತ್ತೆ? ನೀನೇನು ಅಂತ ನಿಂತರೆ ನನ್ನ ಮುಂದಿನ ನೇರಕ್ಕೆ ಎಲ್ಲವೂ ಆಗಬೇಕು ಅಂತ ಹೇಳಿದ್ರೆ ಯಾವುದೂ ಆಗೋದಿಲ್ಲ ರೀ. ನಾವು ಕಾಂಪ್ರಮೈಸಿಂಗ್ ಸ್ಥಿತಿ ಇರಬೇಕು ಒಂದು ಸಂಘಟನೆ ಒಳಗಡೆ. ಓಕೆ, ಎಲ್ಲರನ್ನ ಜೊತೆಗೆ ತಗೊಂಡೋಗೋ ಗುಣ. ಸರ್, BJP JDS ಅನಿವಾರ್ಯತೆ ಇತ್ತ? JDS BJP ನೀವೇ ಹೇಳಬೇಕು. ಪಾಪ JDS ನಮ್ಮದು ಸಂಜೋತಾ ಕಳೆದ ಲೋಕಸಭೆ ಚುನಾವಣೆಯಲ್ಲಾಗಿತ್ತು. ಈಗಲೂ ಕೂಡ ಅದು ಮುಂದುವರೆದಿದೆ. ಒಂದಕ್ಕೊಂದು ಪರಸ್ಪರ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಹೆಲ್ಪ್ ಆಗಿದೆ. ಅವರಿಂದ ನಮಗೂ ಹೆಲ್ಪ್ ಆಗಿದೆ, ನಮ್ಮಿಂದ ಅವ್ರಿಗೆ ಹೆಲ್ಪ್ ಆಗಿದೆ. ಏನಂದರೆ ಅವ್ರ ಸಂಘಟನೆ ಎಲ್ಲ ಕಡೆ ಇಲ್ಲ. ಕರೆಕ್ಟ್. ಸೀಮಿತವಾದಂಥ ಕೆಲವು ಜಿಲ್ಲೆಗಳು ಅಷ್ಟೇ. ಅಲ್ಲಿ ನಮಗೆ ಸ್ವಲ್ಪ ಹೆಲ್ಪ್ ಆಗಿದೆ. ಬಟ್ ಅದೇ ರೀತಿ ಸಮಸ್ಯೆ ಕೂಡ ಆಗುತ್ತೆ ತುಂಬ ಕ್ಷೇತ್ರಗಳಲ್ಲಿ. ಅಭ್ಯರ್ಥಿಗಳ ಆಯ್ಕೆ ವಿಚಾರ ಮತ್ತೊಂದು ಮಗದೊಂದು. ಹಾಸನ ಆಗಿರ್ಬೋದು, ದೇವದುರ್ಗ ಆಗಿರ್ಬೋದು, ಎಲ್ಲ ಕಡೆ BJPನೂ ಸ್ಟ್ರಾಂಗು, JDS ಸ್ಟ್ರಾಂಗು. ಸಹಜ ಅಲ್ಲನ್ರಿ. ಈಗ ಮಹಾರಾಷ್ಟ್ರದಲ್ಲೂ ಹಂಗೆ ಆಗ್ತದೆ, ಹೌದು, ಬಿಹಾರದಲ್ಲೂ ಹಂಗೆ ಆಗ್ತದೆ. ಈಗ ಇನ್ನೊಬ್ಬರ ಜೊತೆಗೆ ಸಮझौता ಮಾಡ್ಕೊಂಡಾಗ ಇಂಥ ಸೀಟ್ ನಾವು ಬಿಟ್ಕೊಡ್ಬೇಕು, ಇನ್ನೆಲ್ಲೂ ಕೂಡ ಅವ್ರು ಬಿಟ್ಕೊಡ್ಬೇಕು. ನಾವು ಯಾವುದನ್ನು ಬಿಟ್ಕೊಡ್ತೀವಿ ಅಲ್ಲಿ ನಮ್ಮ ಕಾರ್ಯಕರ್ತರಿಗೆ ಬೇಜಾರಾಗುತ್ತೆ. ಹೌದು, ಅಯ್ಯೋ ಇಷ್ಟು ವರ್ಷ ನಾವು ಪಕ್ಷ ಕಟ್ಟಿದ್ದೀವಪ್ಪ, ಈಗ ಬೇರೆಯವ್ರ ಪರವಾಗಿ ನಾವು ಕ್ಯಾನ್ವಸ್ ಮಾಡ್ಬೇಕಲ್ಲ ಅಂತ ಅನಿಸುತ್ತೆ. ನಮ್ಮ ಕಾರ್ಯಕರ್ತರಿಗಂತೂ ತುಂಬ ದುಃಖ ಆಗುತ್ತೆ. ಯಾಕಂದರೆ ಸೈದ್ಧಾಂತಿಕವಾಗಿ ಪ್ರತಿಫಲಾಪೇಕ್ಷೆ ಇಲ್ಲದೇನೆ ಹೋರಾಟ ಮಾಡ್ಕೊಂಡು ಸಂಘಟನೆ ಕಟ್ಕೊಂಡು ಬಂದಿರತಕ್ಕಂಥ ನಮ್ಮ ಕಾರ್ಯಕರ್ತರು. ಸಹಜವಾಗಿ ಹಂಗೆ ಅನಿಸುತ್ತೆ. ಅದ್ರ ಅನಿವಾರ್ಯ ಇರಲ್ಲ. ನಮಗೆ ನಮ್ಮ ಕಾಲ ಮೇಲೆ ನಾವು ನಿಂತು ಮೆಜಾರಿಟಿನಲ್ಲಿ ನಾವು ಬರಲಿಕ್ಕಾಗದಿದ್ದಾಗ ಸಹಜವಾಗಿ ಇನ್ನೊಬ್ಬರನ್ನು ತೆಕ್ಕೆ ಹಾಕ್ಕೊಂಡೆ ಹೋಗ್ಬೇಕು. ಅಂದರೆ ಯಾರಿಗೆ ಮೆಜಾರಿಟಿ ಬರಲ್ಲ ಅಂತ ಸರ್? BJPಗೆ JDS ಅಂತೂ ಬರಲ್ಲ. BJP ಬಂದೇ ಬರುತ್ತೆ. ಡಬಲ್ ಇಂಜಿನ್ ಸರ್ಕಾರ ಇದ್ರು ಯಾಕೆ ಸರ್ 66 ಕುಸ್ತೋಯ್ತು ಅಂತ ನಿಮ್ಗೆ ಅನ್ಸುತ್ತೆ? ಸಣ್ಣದಾಗಿ ಹೇಳೋದು ಆಗಿದೆ. ಒಂದು ಇವರು ಗ್ಯಾರಂಟಿ ಘೋಷಣೆ ಮಾಡಿದ್ರು. ಓಕೆ, ಅದು ನಮ್ಗೆ ಹೊಡ್ತಾ ಇತ್ತು. ಮತ್ತು ನಮ್ಮಲ್ಲೂ ಕೂಡ ಟಿಕೆಟ್ ಹಂಚಿಕೆಯಲ್ಲಿ ಕೆಲವು ಜಾಗದಲ್ಲಿ ಗೊಂದಲ ಆಯಿತು. ಅದು ತೊಂದರೆ ಆಯಿತು. ಎಸ್ ಸರ್. ಈಗ BJP JDS ಮೈತ್ರಿ ಅಂತ ಹೋಗೋದಾದ್ರೆ ಹೆಚ್ಚು ಕಡಿಮೆ 150-170 ಕ್ಷೇತ್ರದಲ್ಲಿ BJP ಅಭ್ಯರ್ಥಿಗಳು ಬೇಕು. ಬಟ್ ಅಭ್ಯರ್ಥಿಗಳ ಕೊರತೆ 28 ತುಂಬ ಇದೆ ಅಂತಾನೆ ಕೇಳಿ ಬರ್ತಾ ಇದೆ. ಎಲ್ಲಾರನ್ನೂ ಲೋಕಸಭೆ ಕಳಿಸ್ಬಿಟ್ರಿ. ಸುಧಾಕರ್ ಇಲ್ಲ, ಬೊಮ್ಮಾಯಿ ಅವರಿಲ್ಲ, ಗೋವಿಂದ ಕಾರಜೋಳರಿಲ್ಲ, ಕಾಗೇರಿ ಅವರಿಲ್ಲ. ಸಮಸ್ಯೆ ಆಗಲ್ಲ ಅಭ್ಯರ್ಥಿಗಳು? ಖಂಡಿತ ಇಲ್ಲ. ನಮ್ಮವರಲ್ಲಿ ಬೆಳೆದು ನಿಂತಿದ್ದಾರೆ. ಓಕೆ, ಸೆಕೆಂಡ್ ಲೇಯರ್ ರೆಡಿ ಆಗಿದೆ. ಬೆಳೆದು ನಿಂತಿದ್ದಾರೆ. ನಮಗೆ ನಮ್ಮಂಥ ಪಕ್ಷಕ್ಕೆ ಎಲ್ಲೂ ಕೊರತೆ ಆಗಲ್ಲ. ಜನ ಮತ್ತೆ ಅಧಿಕಾರ ತಂದು ಖಂಡಿತ ಸರ್. ನೀವು ನಾಡಿ ಮಿಡಿತ ನಿಮ್ಗೆ ಅರ್ಥ ಆಗುತ್ತೆ. ಮೀಡಿಯಾದವರಾಗಿ ಬಹಳ ವಿರೋಧ ಇದೆ, ಕಾಂಗ್ರೆಸ್ಸಿಗೆ ಬಹಳ ವಿರೋಧ ಇದೆ. ಅಪ್ಪ ಇವರಿಗಿಂತ ಎಷ್ಟೋ ಬೆಟರ್ ನಮ್ಮ BJP ಅಂತ ಹೇಳ್ತಾ ಇದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ನರೇಂದ್ರ ಮೋದಿ ಕೇಂದ್ರ ಸರ್ಕಾರದ ನಡವಳಿಕೆಗಳು, ಈ ದೇಶ ನಡೆಸ್ತಾ ಇರುವಂಥದ್ದು ರೀತಿ, ಆಮೇಲೆ ಅಂತಾರಾಷ್ಟ್ರೀಯ ಮುತ್ಸದ್ದಿತನ, ಮೊನ್ನೆ ಆಪರೇಷನ್ ಸಿಂಧೂರದಲ್ಲಿ ನಾವು ಮಾಡಿರ್ತಕ್ಕಂಥ ಸಾಧನೆ, ಇವೆಲ್ಲವೂ ಕೂಡ ಜನರ ಮನಸ್ಸಲ್ಲಿ BJP ಅಂತ ಪಕ್ಷ ಇರಬೇಕಪ್ಪ ದೇಶಕ್ಕೆ. ಸರ್, ನಿಮ್ಮ ಮತ್ತು ಪ್ರಧಾನಿ ಮೋದಿ ಅವರ ಒಡನಾಟ ಹೇಗಿದೆ ಸರ್? ಏನಾರು ಖಂಡಿತ ಇದೆ ಸರ್. ನನ್ನನ್ನು ಅತ್ಯಂತ ಪ್ರೀತಿಯಿಂದ ನೋಡ್ತಾರೆ. ಯಾವ್ದಾರು ಒಂದೆರಡು ಕ್ಷಣ ನೆನೆಸ್ಕೋಬೋದಾ? ನನಗೆ
ಬೆಂಗಳೂರಿಗೆ ಬಂದಾಗ 2 ಸಾರಿ ನನಗೆ ವೈಯಕ್ತಿಕವಾಗಿ ಮಾತಾಡಿಸಿ ಚೆನ್ನಾಗಿ ಮಾಡಿ ಗೃಹ ಇಲಾಖೆ ಭಾಳ ಇಂಪಾರ್ಟೆಂಟ್ ಇಲಾಖೆ, ಜನರ ರಕ್ಷಣೆ ಕೊಡುವಂಥದ್ದು. ಸ್ವಲ್ಪ ಅಧ್ಯಯನ ಮಾಡಿ ಕೂತು ಹಿರಿಯ ಅಧಿಕಾರಿಗಳನ್ನ ವಿಶ್ವಾಸಕ್ಕೆ ತಗೊಂಡು ಚೆನ್ನಾಗಿ ಮಾಡಿ ಅಂತ ಹೇಳಿ ಒಂದು ಸರಿ ಹೇಳಿದರು. ಮತ್ತೊಂದು ಸರಿ ಲಾಸ್ಟಲ್ಲಿ ಬಂದಾಗ ನಿಮ್ಮ ಬಗ್ಗೆ ಒಳ್ಳೆ ರಿಪೋರ್ಟ್ ಇದೆಯಪ್ಪ, ಓಕೆ, ಒಳ್ಳೆ ರಿಪೋರ್ಟ್ ಇದೆ ಅಂತ ಜನರ ರಕ್ಷಣೆ ಕೊಡುವಂಥದ್ದು. ಸ್ವಲ್ಪ ಅಧ್ಯಯನ ಮಾಡಿ ಕೂತು ಹಿರಿಯ ಅಧಿಕಾರಿಗಳನ್ನ ವಿಶ್ವಾಸಕ್ಕೆ ತಗೊಂಡು ಚೆನ್ನಾಗಿ ಮಾಡಿ ಅಂತ ಹೇಳಿ ಒಂದು ಸರಿ ಹೇಳಿದರು. ಮತ್ತೊಂದು ಸರಿ ಲಾಸ್ಟಲ್ಲಿ ಬಂದಾಗ ನಿಮ್ಮ ಬಗ್ಗೆ ಒಳ್ಳೆ ರಿಪೋರ್ಟ್ ಇದೆಯಪ್ಪ, ಓಕೆ, ಒಳ್ಳೆ ರಿಪೋರ್ಟ್ ಇದೆ ಅಂತ. ಅಂದರೆ ಮೌಲ್ಯಮಾಪನ ಆಗೋದು ನಿಜ. ಖಂಡಿತ ಅವ್ರಿಗೆ ಗೊತ್ತಿಲ್ಲದೇ ಈ ಅಮಿತ್ ಶಾ ಮತ್ತು ಅವರಿಗೆ ಗೊತ್ತಿಲ್ಲದೇ ಏನೂ ಆಗೋದಿಲ್ಲ. ಓಕೆ, ನಮ್ಮ ಒಬ್ಬೊಬ್ಬರು ಜಾತಕನೂ ಇರ್ತದೆ ಅವರಿಗೆ. ಓಕೆ, ಯಡಿಯೂರಪ್ಪನವ್ರು ಈಶ್ವರಪ್ಪ ಅವ್ರು ಮತ್ತೆ ಒಂದಾಗ್ತಿದಾರಾ ಅಥವಾ ಅಂತರ ಇದೆಯಾ? ಇನ್ನು ಹೇಳೋಕ್ಕಾಗೋದಿಲ್ಲ, ಇನ್ನು ಕಾಲ ಕೂಡಿ ಬರಬೇಕು. ಎಸ್ ಸರ್, 5 ಬಾರಿ ಶಾಸಕರಾದ್ರಿ, ಗೃಹ ಸಚಿವರಾದ್ರಿ, ತೀರ್ಥಹಳ್ಳಿಗೆ ಎಷ್ಟು ಸಾಧ್ಯ ಎಲ್ಲವನ್ನ ಮಾಡಿದ್ರಿ. ಆದರೂ ಇಂಥದ್ದೊಂದು ಕೊರತೆ ಉಳಿದಿದೆ, ನನ್ನ ಕ್ಷೇತ್ರ ಹಿಂಗಾಗಬೇಕು ಅಂದರೆ ಏನಾಗಬೇಕು ಸರ್? ಇದೆ ಸರ್, ಅನೇಕ ಇದೆ. ಇಂಡಸ್ಟ್ರಿಯಲ್ ಎಸ್ಟೇಟಿಗೆ ನನಗೆ ಜಾಗ ಇಲ್ಲ. ಇಲ್ಲಿ ಏನಂದರೆ ಹಕ್ಕಿನ ಜಾಗ ಇದೆ, ಅವರು ಸಿಕ್ಕಾಬಿಟ್ಟೆ ರೇಟ್ ಹೇಳ್ತಾರೆ, ಸರ್ಕಾರ ಅಷ್ಟು ಕೊಡೋದಿಲ್ಲ. ಅಕ್ವಿಸಿಷನ್ ಇದನ್ನ ಸರ್ಕಾರದ ಜಾಗ ಇಲ್ಲವೇ ಇಲ್ಲ, ಎಲ್ಲ ಫಾರೆಸ್ಟು, ಡೀಮ್ಡ್ ಫಾರೆಸ್ಟ್ ಆಗಿದೆ, ಫಾರೆಸ್ಟ್ ಆಗಿದೆ, ಇವೆಲ್ಲ ಆಗಿದೆ. ಅದೊಂದು ಕೊರತೆ ಇದೆ ನನಗೆ. ಇನ್ನೊಂದು, ನಮ್ಮ ಹಾಸ್ಪಿಟ್ಲು 250 ಬೆಡ್ ಹಾಸ್ಪಿಟ್ಲ್ ಆಗಬೇಕು, ಸಾಕಾಗ್ತಾ ಇಲ್ಲ. ಈಗ ಎಷ್ಟು 100 ಬೆಡ್ ಇದೆ? 100 ಬೆಡ್ ಇದೆ. ನಾನು 94ರಲ್ಲಿ ಗೆಲ್ಲುವಾಗ 50 ಬೆಡ್ ಇತ್ತು. ಅದನ್ನ 100 ಬೆಡ್ಡಿಗೆ ಏರಿಸಿದ್ದೀನಿ. ಆಸ್ಪತ್ರೆಯಲ್ಲಿ ಎಲ್ಲ ಅನುಕೂಲನೂ ಮಾಡಿದ್ದೀನಿ. 250 ಬೆಡ್ ಆದರೆ ಒಂದಷ್ಟು ಸಿಬ್ಬಂದಿ ಜಾಸ್ತಿ ಬರ್ತಾರೆ, ಡಾಕ್ಟರ್ಸ್ ಜಾಸ್ತಿ ಬರ್ತಾರೆ. ಓಕೆ, ನಮ್ಮ ಆಸ್ಪತ್ರೆ ಏನಾಗಿದೆ, ನಮ್ಮ ಒಂದು ತಾಲೂಕಿಗೆ ಸೀಮಿತ ಇಲ್ಲ. ಶೃಂಗೇರಿ, ಕೊಪ್ಪ, ಎನ್ನಾರ್ಪುರದವ್ರು ಬರ್ತಾರೆ, ಹೊಸನಗರದವ್ರು ಬರ್ತಾರೆ. ಹಾಗಾಗಿ ನಮಗೆ ತುಂಬ ರಶ್ ಇದೆ. ಮತ್ತು ನಮ್ಗೆ ಬಂದಂಥ ಇರುವಂಥ ಡಾಕ್ಟರ್ಸ್ಗಳು ಒಳ್ಳೆಯವರಿದ್ದಾರೆ. ನಾನು ಒಳ್ಳೊಳ್ಳೆಯವ್ರು ನೋಡಿ ತಂದು ಕರ್ಕೊಂಡು ಬಂದು ಹಾಕ್ಸ್ಕೊಂಡಿದ್ದೀನಿ. ಮೊನ್ನೆ ದಿನ 6 ವೈದ್ಯರನ್ನ ಚೇಂಜ್ ಮಾಡಿದ್ರು ಸರ್ಕಾರದವರು. ಅವ್ರ ಬದಲಿ ವೈದ್ಯರು ಕೆಲವರು ಬಂದಿದ್ದಾರೆ, ಕೆಲವರು ಬರಲಿಲ್ಲ. ಅದನ್ನು ಪ್ರಯತ್ನ ಮಾಡ್ತಾಯಿದ್ದೀನಿ. ತೀರ್ಥಹಳ್ಳಿ ಇನ್ನೊಂದು ಆಸ್ಪತ್ರೆ ಕೋಣಂದೂರಿನಲ್ಲಿ 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಆಸ್ಪತ್ರೆನ ಅಪ್ಗ್ರೇಡ್ ಮಾಡಿ ಬಿಲ್ಡಿಂಗ್ ಮಾಡಿಸಿದ್ದೀನಿ. ನಿನ್ನೆ ಕೂಡ ಹೋಗಿದ್ದೆ. ಅದರ ಸಿಬ್ಬಂದಿ ಮಂಜೂರಾತಿ ಮಾಡಿಕೊಡ್ಬೇಕು ಅಂತ ಆಯಿತು, ಮಂಜೂರಾತಿ ಆಯಿತು. ಆರೋಗ್ಯದ ದೃಷ್ಟಿಯಿಂದ ಇನ್ನೊಂದು 100 ಹಾಸಿಗೆ ಆಸ್ಪತ್ರೆ ಜಾಸ್ತಿ ಆಗಬೇಕು. ತಾಯಿ ಮಕ್ಕಳ ಆಸ್ಪತ್ರೆ ಮಂಜೂರಾತಿಗೆ ಸೆಂಟ್ರಲಿಗೆ ಈಗ ಕಳಿಸ್ಲಿಕ್ಕೆ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಅಲ್ಲಿಂದ ಕೂಡ ಮಂಜೂರು ಮಾಡಿಸ್ಕೊಂಡು ಬರಬೇಕು. ಆಮೇಲೆ ಕೊರತೆ ನನಗೇನು ಅಂದರೆ, ಇರುವ ಒಳ್ಳೆ ಅಧಿಕಾರಿಗಳು ನಮ್ಮ ತಾಲೂಕಲ್ಲಿದ್ದಾರೆ. ಓಕೆ, ಸಿಬ್ಬಂದಿಗಳು ಬೇಕಾದಷ್ಟು ಸರ್ಕಾರಿ ನೌಕರು ಕೂಡ ಬೇರೆ ತಾಲೂಕಿಗೆ ಕಂಪೇರ್ ಮಾಡ್ಕೊಂಡ್ರೆ ನಮ್ಮ ತಾಲೂಕಿನಲ್ಲಿ ಒಳ್ಳೆಯವರಿದ್ದಾರೆ. ತಾಲೂಕು ಆಫೀಸಲ್ಲಿ ಅಲ್ಲಿ ಇಲ್ಲಿ ಕೆಲವರು ಒಂಥರ ಬ್ಯಾಡ್ ಎಲಿಮೆಂಟ್ಸ್ ಸೇರ್ಕೊಂಡು ಭ್ರಷ್ಟಾಚಾರ, ಕಿರಿಕಿರಿ ಆಗ್ತಾ ಇದೆ, ಭ್ರಷ್ಟಾಚಾರ ಆಗ್ತಾ ಇದೆ, ಜನಕ್ಕೆ ಹಿಂಸೆ ಕೊಡೋದಾಗ್ತಾ ಇದೆ. ನಾನು ಆಫೀಸಿಗೆ ಹೋಗಿ ಕೂತ್ಕೊಂಡು ಅನೇಕ ಸಾರಿ ಮಾತಾಡ್ತೀನಿ, ಎಚ್ಚರಿಸ್ತೀನಿ, ಸರಿ ಮಾಡೋವಂಥ ಪ್ರಯತ್ನ ಮಾಡ್ತೀನಿ. ಒಟ್ಟಾರೆ ಈ ತಾಲೂಕಿನಲ್ಲಿ ಇನ್ನಷ್ಟು ಅಭಿವೃದ್ಧಿ ಆಗಲಿಕ್ಕಿದೆ, ಇನ್ನಷ್ಟು ರಸ್ತೆಗಳಿದ್ದಾವೆ. ಆಮೇಲೆ ಏನಂದರೆ ಭಾರಿ ಮಳೆ ಬರುವಂಥ ಪ್ರದೇಶ. ನಿಜ ಸರ್, ಒಂದು ಮಳೆಗಾಲ ಬಂದರೆ ರಸ್ತೆ ಆಯುಷ್ಯ ಹೋಗ್ತದೆ. ಓಕೆ, ಮತ್ತೆ ನೆಕ್ಸ್ಟ್ ಹೊಸ ಮಾಡ್ಬೇಕು, ಆ ರೀತಿ ಆಗ್ತದೆ. ಹಾಗಾಗಿ ಇನ್ನೊಂದಷ್ಟು ರಸ್ತೆಗಳು ಉಳ್ಕೊಂಡಿದ್ದಾವೆ. ಮೊದಲು ಮಾಡಿದಂಥ ರಸ್ತೆಗಳು ಹಾಳಾಗಿದ್ದಾವೆ. ಅದಕ್ಕೆ ಒಂದಷ್ಟು ಹಣ ಬೇಕಾಗ್ತದೆ. ಈ ದೃಷ್ಟಿಯಿಂದಲೂ ಕೂಡ ಪ್ರಯತ್ನಗಳಾಗ್ತಾ ಇದೆ. ನಮ್ಮದು ಶರಾವತಿ ಸಂತ್ರಸ್ತರು ಇರುವಂಥ ಜಾಗ ಒಂದು ಹೋಬಳಿನಲ್ಲಿದ್ದಾರೆ ಅವರು. ಓಕೆ, ಅವ್ರದ್ದು ಈಗ ಪರಿಹಾರ ಆಗಬೇಕು, ಅದು ಭಾಳ ಬೇಗ. ಅದು ಪ್ರಯತ್ನಗಳು ಆಗ್ತಾ ಇದೆ. ಆಮೇಲೆ ಇನ್ನೊಂದು ವರಾಯಿ ಚಕ್ರ ಮುಳುಗಡೆ ಪ್ರದೇಶ ನನ್ನ ಕ್ಷೇತ್ರಕ್ಕೆ ಬರ್ತದೆ. ಓಕೆ, ಅವರಿಗೆ ಇನ್ನೂ ಕೂಡ ನಾಗರಿಕ ಸೌಲಭ್ಯಗಳು, ಕೆಲವು ಕಡೆ ಸೇತುವೆ ಬೇಕು, ಇನ್ನೂ ಅನೇಕ ಸಂಪರ್ಕ ಸಾಧನಗಳು ಬೇಕಾಗಿದೆ. ಅದು ಪ್ರಯತ್ನ ಮಾಡ್ತಾ ಇದ್ದೀನಿ. ಇವೆಲ್ಲ ಕೊರತೆಗಳಿದ್ದಾವೆ. ಎಲ್ಲವೂ ಮುಗೀತು ಅಂತ ಯಾವ ಕ್ಷೇತ್ರದಲ್ಲಾಗತ್ತೆ? ಹೌದು. ಈಗ ಬ್ರೆಡ್ ಕೊಟ್ಟರೆ ಬೆಣ್ಣೆ ಕೊಡು ಅಂತಾನೆ. ಹೌದು, ಜನಕ್ಕೂ ಕೂಡ ಸೀಮಿತ ಇಲ್ಲ, ನಿಜ ಅಪೇಕ್ಷೆಗಳು. ಅದಪ್ಪ ಎಲ್ಲ ಆಗೋಯ್ತು, ನಿನಗೆ ದೇವ್ರು ಒಳ್ಳೇದು ಮಾಡಲಿ ಅಂತ ಆಶೀರ್ವಾದ ಮಾಡೋರು ಯಾರು ಇಲ್ಲ. ಹೌದು, ಇದು ಮಾಡಿಕೊಟ್ಟಿದ್ಯಾ, ಒಳ್ಳೇದಾಯ್ತಪ್ಪ, ಇದನ್ನ ಮಾಡಿಕೊಡು ಅಂತ ಅಷ್ಟೇ, ಮುಗಿಯಲ್ಲ. 5 ದಶಕವನ್ನ ಮೀರಿದಂಥ ರಾಜಕೀಯ ಅನುಭವ ನಿಮ್ಮದು. ನಿಜಕ್ಕೂ ಯುವಕರು ರಾಜಕೀಯಕ್ಕೆ ಬರಬೇಕಾ? ಖಂಡಿತ ಬರ್ಬೇಕ್ರಿ. ಪ್ರಜಾಪ್ರಭುತ್ವ ಅಲ್ಲ? ಹೌದು ಸರ್, ಪ್ರಜಾಪ್ರಭುತ್ವ
ಆದರ್ಶ ಇರುವಂಥ ಯುವಕರು ಇವತ್ತು ರಾಜಕಾರಣ ಆದರ್ಶ ಇರಬೇಕು, ಕನಸು ಇರಬೇಕು, ಯಾವುದೇ ಸಂದರ್ಭದಲ್ಲಿ ಹಾಳಾಗಬಾರ್ದು, ಕೈಯೊಡ್ಬಾರ್ದು. ಅಂತಹ ಯುವಕರುಗಳು ಇವತ್ತು ಬಂದು ಇದನ್ನು ಸ್ವಲ್ಪ ಸರಿ ಮಾಡುವಂಥ ಅವಶ್ಯಕತೆ ಇದೆ. ರಾಜಕೀಯ ವ್ಯವಸ್ಥೆ ಸರಿ ಆಗಬೇಕು, ಇದನ್ನು ಗೂಡಿಸ್ಬೇಕು, ಕ್ಲೀನ್ ಮಾಡಬೇಕು, ಪರಿಶುದ್ಧಗೊಳಿಸ್ಬೇಕು. ಇವತ್ತು ನಾನು ಸರಿ ಇದ್ದೀನಿ ಅಂದರೂ ಯಾರು ನಂಬಲ್ಲ. ಯಾಕಂದರೆ ಇಡೀ ರಾಜಕಾರಣವೇ ಹಾಳಾಗಿದೆ. ರಾಜಕಾರಣಿ ಯಾರು ಒಳ್ಳೆಯವರು ಯಾರು ಕೆಟ್ಟದ್ದು ಆಯ್ಕೆ ಮಾಡೋಕ್ಕೆ ಬರಲ್ಲ. ಆ ಸ್ಥಿತಿ ಕಲುಷಿತ ಆಗೋಗ್ಬಿಟ್ಟಿದೆ. ಹಾಗಾಗಿ ಯುವಕರು ಖಂಡಿತವಾಗಿ ಬರಬೇಕು. ಪ್ರಜಾಪ್ರಭುತ್ವ ವ್ಯವಸ್ಥೆಯ ಬಗ್ಗೆ ಜನ ಪ್ರೀತಿ ಕಳ್ಕೊಳ್ಳುವ ಮೊದಲು ಇದನ್ನು ಗಟ್ಟಿ ಮಾಡಿ ನಾವು ತೋರಿಸ್ಬೇಕು. 28ಕ್ಕೆ ಬದಲಾಗುತ್ತೆ ಅನ್ಸುತ್ತಾ? ಆಗುತ್ತೆ, ಖಂಡಿತ ಆಗ್ತದೆ. ಓಕೆ, ಖಂಡಿತ ಆಗ್ತದೆ. ಇಲ್ಲಿಯ ಸ್ಥಳೀಯ ಮತದಾರರನ್ನ ಕೂಡ ಮಾತಾಡ್ತೀವಿ. ಅವ್ರಿಗಿರೋ ನಿರೀಕ್ಷೆ ಏನು ಅನ್ನೋದನ್ನ ನಮ್ಮ ಜೊತೆ ಒಬ್ರು ಹಿರಿಯ ಮತದಾರರಿದ್ದಾರೆ, ಅವ್ರನ್ನ ಕೇಳೋಣ. ಸರ್, ನಿಮ್ಮ ಹೆಸರು? ನಮಸ್ಕಾರ, ನಾನು ಸಾಲೆಕೊಪ್ಪ ರಾಮಚಂದ್ರ. ಓಕೆ ಸರ್, ಏನ್ ಮಾಡ್ತೀರಾ? ನಾನು ಈಗ ರೈತಾಪಿ ಬದುಕು. ಹೇಗಿದೆ ತೀರ್ಥಹಳ್ಳಿ ಅಭಿವೃದ್ಧಿ ಆಗಿದೆಯಾ? ತೀರ್ಥಹಳ್ಳಿ ಒಂದು ಸಂತೋಷ ನಮ್ಗೇನು ಅಂದ್ರೆ, ನಾವೆಲ್ಲರೂ ಚಿಕ್ಕವರು ಇರುವಾಗ ಜ್ಞಾನೇಂದ್ರವರ ಹೋರಾಟದ ಜೊತೆಗೆ ನಾವೆಲ್ಲ ಕೈ ಜೋಡಿಸಿದ್ವಿ. ಒಂದು ನೆಮ್ಮದಿಯಾಗಿದೆ ನಮಗೂ ಕೂಡ. ಅತ್ಯಂತ ನಾವೆಲ್ಲ ಬಡತನದಲ್ಲ ಕುಟುಂಬದಿಂದ ಬಂದಿರ್ತಕ್ಕಂಥವ್ರು. ಜ್ಞಾನೇಂದ್ರ ಅವ್ರಿಗೆ ರಾಜಕೀಯ ಹಿನ್ನೆಲೆ ಇರ್ತಕ್ಕಂಥ ಕುಟುಂಬದಿಂದ ಬಂದಿರ್ತಕ್ಕಂಥವ್ರಲ್ಲ. ಆದ್ರೂ ಕೂಡ ಒಂದು ರಾಜಕೀಯ ಇಚ್ಛಾಶಕ್ತಿ ಇರ್ತಕ್ಕಂಥ, ಸಮಾಜ ಏನೋ ಒಂದು ಪರಿವರ್ತನೆ ತರಬೇಕು ಅಂತಕ್ಕಂಥ ಭಾವನೆಯಿಂದ ಬೆಳೆದು ಬಂದಿರತಕ್ಕಂಥ ವ್ಯಕ್ತಿಯಾಗಿದ್ರು. ಅವ್ರ ಜೊತೆಗೆ ಅನೇಕ ಹೋರಾಟಗಳಲ್ಲಿ ನಾವು ಭಾಗವಹಿಸಿದ್ವಿ. 80ರಿಂದನೂ ಕೂಡ ಅವ್ರ ಜೊತೆ ಹೋರಾಟ ಮಾಡ್ತಾ ಇದ್ವಿ. ತೀರ್ಥಹಳ್ಳಿ ಅಭಿವೃದ್ಧಿ ಆಗಿದೆ. ಅನಂತರ ಸೋತಾಗ್ಲೂ ಕೂಡ ಎದೆಗುಂದನೆ ಹೋರಾಟ ಮಾಡಿದ್ರು. ಗೆದ್ದವಾಗ ಯಾರು ಹಿಂದೆ ಮಾಡದೇ ಇರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ರು. ಜನರ ಜೊತೆಗೆ ಒಳ್ಳೆಯ ವಿಚಾರಗಳನ್ನ ಇಟ್ಟು ಕೆಲಸ ಮಾಡಿದ್ರು. ಆಮೇಲೆ ಅವ್ರನ್ನ ನೋಡಿ ಕಲಿತಕ್ಕಂಥ ಅನೇಕ ಅಂಶಗಳು. ಅವ್ರು ನಾವು ನೋಡ್ಬೇಕಾದ್ರೆ ಪ್ರತಿದಿನ ಅವ್ರ ತೋಟಕ್ಕೆ ಹೋಗ್ಬೇಕಾಗಿತ್ತು, ಅವ್ರ ಜಮೀನಿಗೆ ಹೋಗ್ಬೇಕಾಗಿತ್ತು. ಆ ಜಮೀನು ಏನಾಗ್ತದೆ, ಬೆಳಿಗ್ಗೆ 1 ಗಂಟೆ ಆ ಕೆಲಸ ಅವ್ರು ಮಾಡ್ತಾ ಇದ್ರು. ನಾವು ಅನೇಕ ಜನರು ಅವ್ರು ನೋಡಿ ಬಂದ್ಮೇಲೆ ಆ ಜಮೀನು ನಾವು ಹೋಗಿ ಶುರು ಮಾಡಿದ್ವಿ. ನಮ್ಮ ಜಮೀನಿಗೆ ಹೋಗ್ಬೇಕು. ಅವ್ರು ಸುಮಾರು 2 ಕಿಲೋಮೀಟರ್ 3 ಕಿಲೋಮೀಟರ್ ಹೋಗ್ಬೇಕು ಅವ್ರ ಜಮೀನಿಗೆ ಅಂತ ಹೋಗಿ ಬರ್ತಾ ಇದ್ರು. ಈ ರೀತಿ ಅನೇಕ ಸನ್ನಡತೆ ಇರ್ತಕ್ಕಂಥ ಜ್ಞಾನೇಂದ್ರ ಒಟ್ಟೊಟ್ಟಿಗೆ ನಾವು ಬೆಳೆದು ಬಂದ್ವಿ ಅಂತಕ್ಕಂಥ ಒಂದು ಸಂತೋಷ. ಜ್ಞಾನೇಂದ್ರ ಸೋತಾಗ್ಲೂ ಕುಗ್ಲಿಲ್ಲ, ಗೆದ್ದವಾಗ ಯಾವುದೋ ಅಹಂಕಾರದಲ್ಲಿ ಮೆರಿಲಿಲ್ಲ. ಏನೇನು ಅಭಿವೃದ್ಧಿ ಮಾಡ್ಬೇಕು ಅಂತಕ್ಕಂಥದನ್ನ ಯಾರು ಹಿಂದೆ 70 ವರ್ಷ ಸುಮಾರು 50 ವರ್ಷ ಮಾಡಿರ್ತಕ್ಕಂಥ ಅಧಿಕಾರ ಮಾಡಿರ್ತಕ್ಕಂಥ ಯಾರೂ ಮಾಡದೇ ಇರ್ತಕ್ಕಂಥದನ್ನ ಇವತ್ತೇನಾದ್ರು ತೀರ್ಥಹಳ್ಳಿಯಲ್ಲಿ ನೀವು ಅಭಿವೃದ್ಧಿ ನೋಡಿದೆ ಅಂದ್ರೆ ಅವೆಲ್ಲವೂ ಯಾರು ಮಾಡಿದ್ರು ಅಂತ ಕೇಳಿದ್ರೆ ಜ್ಞಾನೇಂದ್ರ ಅವರೇ ಮಾಡಿದ್ದು ಅಂತ ಹೇಳ್ತಾರೆ. ಸೇತುವೆ ಕೇಳಿ, ರಸ್ತೆ ಕೇಳಿ, ಊರಿನ ಸುವರ್ಣ ಭವನ ಇದೆ ಇದನ್ನ ಕೇಳಿ, ಅಥವಾ ಈ ರೀತಿ 10 ಹಲವು ಹೇಳಲಿಕ್ಕೆ ಹೋದ್ರೆ 1 ಗಂಟೆ ಗಟ್ಟಲೆ ಹೇಳ್ಬೋದು ಅಷ್ಟಿದೆ. ನಿಜಕ್ಕೂ ತೀರ್ಥಹಳ್ಳಿಗೆ ಏನ್ ಆಗಬೇಕು? ಇಷ್ಟೆಲ್ಲರ ಹೊರತಾಗಿ ಇದೊಂದು ಸಮಸ್ಯೆ ಇದೆ ಅಂತ. ಒಂದು ಹೆದ್ದಾರಿ ಆಗ್ಬೇಕು ಅಂತ ಹೇಳಿದ್ರು ಮಾಡಿದ್ದಾರೆ NH-ನ. ಆಮೇಲೆ ನಮ್ದು ಟನಲ್ ಇದು ನಮ್ಮ ಆಗುಂಬೆಯ ಸುರಂಗ ಮಾರ್ಗವನ್ನು ಮಾಡಬೇಕು ಅಂತ ಹೇಳಿ ಒಂದು ಹಂತದವರೆಗೂ ಕೂಡ ಕೆಲಸ ತಂದು ಮಂಜೂರಾತಿ ಹಂತಕ್ಕೆ ತಂದಿದ್ದಾರೆ. ಇನ್ನೊಂದು ಬಹಳ ದೊಡ್ಡ ಕಲ್ಪನೆ ಅವರು ಅಂದ್ರೆ ಇಲ್ಲೊಂದು 250-300 ಬೆಡ್ಡಿನ ಹಾಸ್ಪಿಟಲ್ ಆಗ್ಬೇಕಂತಕ್ಕೋಸ್ಕರ ಭಾರಿ ದೊಡ್ಡ ಪ್ರಯತ್ನ ಹಾಕ್ತಾರೆ. ಬಹುತೇಕ ಅವ್ರ ಪ್ರಯತ್ನ ಹಾಕಿರ್ತಕ್ಕಂಥ ಯಾವುದು ಕೂಡ ಸೋಲಿಲ್ಲ. ಇದು ಕೂಡ ಆಗ್ತದೆ ಅಂತಕ್ಕಂಥ ನಿರೀಕ್ಷೆ ಇದೆ. ಮತ್ತೆ ನಾವು ಅತ್ಯಂತ ಸಂತೋಷ ಇದೆ ತೀರ್ಥಹಳ್ಳಿ ಜನರಿಗೆ. ನಾವೆಲ್ಲರೂ ಕೂಡ ನೀವು ಜ್ಞಾನೇಂದ್ರ ನೇತೃತ್ವ ಹೊಂದಿರ್ತಕ್ಕಂಥ ನೀವೇ ಭಾಗ್ಯವಂತರು ಅಂತಕ್ಕಂಥ ಅನೇಕ ಜನರು ಮಾತಾಡಿ ನಮ್ ಕಿವಿಲಿ ಕೇಳಿ ಆನಂದ ಪಟ್ಟಿದೀವಿ ನಾವು. ನನ್ನ ಹೆಸರು ರಮ್ಯಾ ಅನಿಲ್ ಅಂತ ಹೇಳಿ. ಏನ್ ಮಾಡ್ತೀರಾ? ನಾನಿಲ್ಲ, ಹೌಸ್ ವೈಫ್ ನಾನು. ಹೌದು. ತೀರ್ಥಹಳ್ಳಿನ ತುಂಬಾ ಚುನಾವಣೆಗಳನ್ನ ನೋಡಿರ್ತೀರಾ, ತುಂಬಾ ಜನಪ್ರತಿನಿಧಿಗಳನ್ನ ನೋಡ್ತಿರ್ತೀರಾ. ತೀರ್ಥಹಳ್ಳಿ ನಿಜಕ್ಕೂ ಅಭಿವೃದ್ಧಿ ಆಗಿದೆಯಾ? ತೀರ್ಥಹಳ್ಳಿ 90 ಭಾಗಶಃ ಅಭಿವೃದ್ಧಿ ಆಗಿದೆ. ಯಾಕಂದ್ರೆ ಹಿಂದೆ ಇರೋ ತೀರ್ಥಹಳ್ಳಿಗೂ ಈಗಲಿಗೂ ತುಂಬಾ ವ್ಯತ್ಯಾಸಗಳಿದೆ. ಯಾಕಂದ್ರೆ ನೀವೊಂದು ಶಿವಮೊಗ್ಗದಿಂದ ಬರಬೇಕಾದ್ರೆ ಆಗಿರ್ಬೋದು, ಈ ಕಡೆ ಆಗುಂಬೆಯಿಂದ ಬರಬೇಕಾದ್ರೆ ಇರ್ಬೋದು, ತೀರ್ಥಹಳ್ಳಿ ಅಭಿವೃದ್ಧಿ ಕಣ್ಣಿಗೆ ಕಟ್ತಾ ಇದೆ, ನಮ್ಗೆ ಕಣ್ಣಿಗೆ ಕಾಣಿಸೋ ತರ ಇದೆ. ಭಾರತೀಪುರ ಸೇತುವೆ ಆಗಿರ್ಬೋದು, ಹಾಗೆ ಹೊಸ ಸೇತುವೆ ನಿರ್ಮಾಣ ಆಯ್ತು. ಅದು ನಮ್ಮ ಶಾಸಕರಾದ ಜ್ಞಾನೇಂದ್ರ ಅವರ ಒಂದು ಕನಸಿನ ಕೂಸಾಗಿತ್ತದು. ತುಂಬಾ ಅಭಿವೃದ್ಧಿ ಆಗಿದೆ. ನಾವಿಲ್ಲಿ ನಿಂತು ಮಾತಾಡ್ತಾ ಇದೀವಿ. ಈ ಸೌಧ ಒಂದಿದೆಯಲ್ಲ, ಈ ಒಂದು ಸೌಧನೂ ಸಹ ಒಂದು ಶಾಸಕರ ಒಂದು ಕನಸಾಗಿತ್ತು. ಏನೇನು ಅಭಿವೃದ್ಧಿ ಆಗಿದೆ ಅಂತ ಹೇಳಿದ್ರೆ, ಒಂದು ಸರ್ಕಾರಿ ಶಾಲೆಗಳು, ನೀವು ವಿದ್ಯಾಭ್ಯಾಸ ತಗೊಂಡು ಹೋದ್ರೆ ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ಆಗಿದೆ. ಹಾಗೆ ಸರ್ಕಾರಿ ಶಾಲೆಗಳಿಗೆ ಇಂಗ್ಲಿಷ್ ಮೀಡಿಯಂ ಅಂತ ತರ ಹಂತದಲ್ಲಿ, ಯಾಕಂದ್ರೆ ಈಗಿನ ಮಕ್ಕಳು, ಈಗಿನ ಜನರೇಷನ್ ಯಾವ ತರ ಇದೆ, ಇಂಗ್ಲಿಷ್ ಮೀಡಿಯಂ ಬೇಕು ಅಂತೇಳಿ ಎಲ್ಲ ಪೇಟೆ ಕಡೆ ಮುಖ ಮಾಡ್ತಾ ಇದ್ರು. ಅದರಿಂದ ಜ್ಞಾನೇಂದ್ರ ಅವರ ಮುಂದಾಲೋಚನೆಯಿಂದ ಸರ್ಕಾರಿ ಶಾಲೆಗಳಿಗೆ ಇಂಗ್ಲಿಷ್ ಮೀಡಿಯಂ ಅಳವಡಿಕೆಯಾಗಿದೆ. ಆದ್ರಿಂದ ಸರ್ಕಾರಿ ಶಾಲೆಗಳು ತುಂಬಾ ಇಂಪ್ರೂವ್ ಆಗಿದೆ. ಅದು ಒಂದು ಶೈಕ್ಷಣಿಕವಾಗಿ ಹೇಳ್ಬೋದು. ಹಾಗೆ ನಾವಿಲ್ಲಿ ಬಾಳೆಬೈಲ್ ಕಾಲೇಜು ನೋಡ್ತೀವಿ. ಯಾಕಂದ್ರೆ ತುಂಗಾ ಕಾಲೇಜ್ ಅಂತ ಒಂದು ಪ್ರತಿಷ್ಠಿತ ಸಂಸ್ಥೆ, ಹಣಕಾಸು ಕೊಟ್ಟು ಹೋಗಕ್ಕೆ ಬಡ ಮಕ್ಕಳಿಗೆ ಆಗ್ತಿರ್ಲಿಲ್ಲ. ಅಂತ ಸಮಯದಲ್ಲಿ ಬಾಳೆಬೈಲು ಕಾಲೇಜನ್ನ
ಉನ್ನತ ದರ್ಜೆಗೇರಿಸಿ ಅಲ್ಲಿ ಎಲ್ಲಾ ತರದ ಕೋರ್ಸ್ಗಳನ್ನು ಪರಿಚಯ ಮಾಡಿಸಿದಂಥವ್ರು ಶಾಸಕರಾಗಿರ್ತಾ ಆರ್ಗ ಜ್ಞಾನೇಂದ್ರ ಅವರು. ಹಾಗೆ ಶೈಕ್ಷಣಿಕವಾಯಿತು. ಇನ್ನು ಮೂಲಭೂತ ಸೌಕರ್ಯಗಳು, ಈಗ ಮನೆ ಮನೆಗೂ ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಒಂದು ಯೋಜನೆ ಇದೆಯಲ್ಲ, ಮನೆ ಮನೆಗೂ ಹೋಗಂಗೆ, ಆ ಯೋಜನೆಯನ್ನ ಮನೆ ಮನೆಗೂ ತಲುಪಿಸುವಲ್ಲಿ ಪ್ರತಿ ಹಳ್ಳಿಗೂ ಹೋಗಿ ಪ್ರತಿ ಗ್ರಾಮ ಪಂಚಾಯಿತಿಲೂ ಸಭೆ ಮಾಡಿ ಪ್ರತಿ ಗ್ರಾಮಕ್ಕೂ ಸಹ ಆ ಒಂದು ಯೋಜನೆಯನ್ನು ತಲುಪಿಸಿರ್ತಕ್ಕಂಥದ್ದು ಸನ್ಮಾನ್ಯ ಜ್ಞಾನೇಂದ್ರಣ್ಣ ಅವರು. ಹಾಗೆ ಮೂಲಭೂತ ಸೌಕರ್ಯಗಳಲ್ಲಿ ರಸ್ತೆ ಸಹ ಒಂದಾಗತ್ತೆ. ರಸ್ತೆ ನೋಡಿ ನೀವು, ತೀರ್ಥಹಳ್ಳಿ ತಾಲೂಕಿನ ಯಾವುದೇ ಒಂದು ಊರಿಗೆ, ಯಾವುದೇ ಒಂದು ಗ್ರಾಮಕ್ಕೆ ಎಲ್ಲೇ ಹೋದ್ರೂ ಸಹ ಅಭಿವೃದ್ಧಿ ಆಗಿದೆ. ನಂದು ಬಂದು ಮೇಲಿಂಕುರುಳಿ ಗ್ರಾಮ ಪಂಚಾಯಿತಿ ಅಂತ ಹೇಳಿ, ಆ ಪಂಚಾಯಿತಿಯ ಒಂದು ವಿಠಲನಗರ ಅಂತ ಒಂದು ಗ್ರಾಮದ ಮತದಾರಳು ನಾನು. ಆ ಒಂದು ನೀವು ಪಂಚಾಯಿತಿ ವ್ಯಾಪ್ತಿ ಹೋದ್ರೆ ನೀವು ಯಾವುದೋ ಒಂದು ಸಿಟಿಲಿ ಇದೀವೇನೋ ಅನ್ನೋ ಒಂದು ನಮ್ಗೆ ಆ ತರ ಒಂದು ಭಾವನೆ ಬರುತ್ತೆ. ಯಾಕಂದ್ರೆ ಪ್ರತಿ ಒಂದು ಹಳ್ಳಿ ರೋಡ್ಗಳು ಕೂಡ ಟಾರ್ ರೋಡ್ಗಳಾಗಿವೆ, ಕಾಂಕ್ರೀಟ್ ರೋಡ್ಗಳಾಗಿದೆ. ಇದೆಲ್ಲ ಒಂದು ಜ್ಞಾನೇಂದ್ರ ಅವರ ಒಂದು ಅಭಿವೃದ್ಧಿಯ ಕನಸು. ಯಾಕಂದ್ರೆ ಬಡ ಕುಟುಂಬದಿಂದ ಬಂದಿರತಕ್ಕಂಥ ಜ್ಞಾನೇಂದ್ರ ಅವರಿಗೆ ಜನರಿಗೆ ಏನ್ ಬೇಕು ಅನ್ನೋದು ಅವ್ರಿಗೆ ಗೊತ್ತಿದೆ. ಅವರಿಗೆ ಶೈಕ್ಷಣಿಕವಾಗಿ, ಮೂಲಭೂತ ಸೌಕರ್ಯಗಳಾಗಿರ್ಲಿ, ಸಾಮಾಜಿಕವಾಗಿ ತೀರ್ಥಹಳ್ಳಿ ಈಗ ಒಂದು ಶಾಂತವೇರಿ ಗೋಪಾಲಗೌಡ್ರಂತವ್ರು, ಕಡದಾಳ ಮಂಜಪ್ಪನವ್ರಂತವ್ರು, ರಾಷ್ಟ್ರಕವಿ ಕುವೆಂಪು ಅಂತ ಇರ್ತಕ್ಕಂಥ ಈ ನಾಡಿನಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗೇನು ಕಡಿಮೆ ಇಲ್ಲ ಜ್ಞಾನೇಂದ್ರರಿಂದಾಗಿ. ಯಾಕಂದ್ರೆ ಪ್ರತಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಶಾಂತವೇರಿ ಗೋಪಾಲಗೌಡ ರಂಗಮಂದಿರದಲ್ಲಿ ಆಗ್ತವೆ. ಪ್ರತಿ ಒಂದು ಒಳ್ಳೊಳ್ಳೆ ಕಾರ್ಯಕ್ರಮಗಳು ಎಲ್ಲ ಶಾಲೆ ಮಕ್ಕಳನ್ನ ಕರೆಸಿ, ಕಾಲೇಜ್ ಮಕ್ಕಳನ್ನ ಕರೆಸಿ ಕಾರ್ಯಕ್ರಮಗಳು ಮಾಡ್ತಕ್ಕಂಥದ್ದು ಜ್ಞಾನೇಂದ್ರ ಅವರು ಒಂದು ಏನು ಮುಂದಾಲೋಚನೆ ಅಂತ ಹೇಳ್ಬೋದು. ಹಾಗಾದ್ರೆ ತೀರ್ಥಹಳ್ಳಿಗೆ ಇರುವಂತ ಸಮಸ್ಯೆ ಏನು? ಇದೊಂದು ಸರಿ ಆಗ್ಬೇಕಂದ್ರೆ ಏನ್ ಸರಿಯಾಗಿ? ತೀರ್ಥಹಳ್ಳಿಗಿರ ಅಂತ ಬಹುಮುಖ್ಯ ಸಮಸ್ಯೆ ನಮಗ್ ಕಣ್ಣಿಗೆ ಕಟ್ತಾ ಇರೋದು ಪಾರ್ಕಿಂಗ್ ಸಮಸ್ಯೆ. ಪ್ರತಿಯೊಂದನ್ನು ಮೋದಿಯವ್ರು ಬನ್ನಿ, ಪ್ರತಿಯೊಂದನ್ನು ಸಿದ್ದರಾಮಯ್ಯ ಬನ್ನಿ, ಪ್ರತಿಯೊಂದನ್ನು ಜ್ಞಾನೇಂದ್ರ ಕಿಮ್ಮನೆಯವ್ರು ಮಾಡಿ ಅಂತ ಹೇಳಕ್ಕಾಗಲ್ಲ. ಅದಕ್ಕಂತಾನೆ ಒಂದು ಹಂತವಾಗಿ ಜನಪ್ರತಿನಿಧಿಗಳನ್ನ ಇರ್ತಾರೆ. ಯಾಕಂದ್ರೆ ಶಾಸಕರು, ನಂತರ ಜಿಲ್ಲಾ ಪಂಚಾಯತಿ, ನಂತರ ತಾಲೂಕ್ ಪಂಚಾಯತಿ, ನಂತರ ಗ್ರಾಮ ಪಂಚಾಯತಿ. ಆ ಅಭಿವೃದ್ಧಿಗಳು ಗ್ರಾಮದಲ್ಲಿ ಆಗ್ಬೇಕಾದ್ರೆ ಗ್ರಾಮ ಪಂಚಾಯತಿ ಮುಖಾಂತರ ಹೋಗ್ಬೇಕು. ಅಲ್ಲಿನ ಒಂದು ಮೆಂಬರ್ಗಳಿಗೆ ಮುಂದಾಲೋಚನೆ ಬೇಕು, ನಮ್ಮ ಊರಿಗೆ ಏನ್ ಬೇಕು, ನಮ್ಮ ಗ್ರಾಮಕ್ಕೆ ಬೇಕು ಅಂತ. ಹಾಗೆ ಪಟ್ಟಣ ಪಂಚಾಯತಿ, ನಿಮಗೆ ಏನು ಸಮಸ್ಯೆ ತೀರ್ಥಹಳ್ಳಿಲಿ ಏನ್ ಆಗ್ಬೇಕು ಅಂತ ಕೇಳ್ತಾ ಇದ್ದೀರಲ್ಲ, ಪಾರ್ಕಿಂಗ್ ಸಮಸ್ಯೆ. ಈಗ ರಸ್ತೆ ಆಯ್ತು, ಏನೋ ಅತ್ಯದ್ಭುತವಾದ ಒಂದು ರಸ್ತೆ ನಿರ್ಮಾಣ, ಡಿವೈಡರ್ ಎಲ್ಲದೂ ತೀರ್ಥಹಳ್ಳಿಗೆ ಆಯ್ತು. ಆದ್ರೆ ಪಾರ್ಕಿಂಗ್ ವ್ಯವಸ್ಥೆ ಒಂದಾಗ್ಬೇಕು ಸರ್. ರಾಘವೇಂದ್ರ ಸೊಪ್ಪುಡೆ ಅಂತ ಹೇಳಿ. ತೀರ್ಥಹಳ್ಳಿ ಅಭಿವೃದ್ಧಿ ಆಗಿದೆಯಾ? ಅಭಿವೃದ್ಧಿ ಆಗಿದೆ ಸರ್. ಯಾರು ನಿಮ್ಮ ಅನುಭವದಲ್ಲಿ ತೀರ್ಥಹಳ್ಳಿ ಕಂಡಂತ ಬೆಸ್ಟ್ MLA ಯಾರು? ಆರ್ಗ ಜ್ಞಾನೇಂದ್ರ ಅವರು ಚೆನ್ನಾಗಿ ಕೆಲಸ ಮಾಡಿದ್ರು, ಅದಕ್ಕೆ 5 ಸಲ ಗೆಲ್ಸಿದ್ದಾರೆ. ಆಮೇಲೆ ಪ್ರತಿ ಮನೆಯಲ್ಲೂ ಅವರ ಪರಿಚಯ ಇದೆ. ಆಮೇಲೆ MLAಗಳಂದ್ರೆ ಸಾಮಾನ್ಯವಾಗಿ ಅಭಿವೃದ್ಧಿನೂ ಒಂದ್ ಸೈಡ್ ಆಗಿದ್ರು, ಅವು ಪ್ರತಿ ಮನೆಯ ಸುಖ ಕಷ್ಟಕ್ಕೆ ಸ್ಪಂದಿಸೋದು ಆರ್ಗ ಜ್ಞಾನೇಂದ್ರ ಅವ್ರು. ನೀವು ಬೆಳಿಗ್ಗೆ ಅವ್ರ ಮನೆಗೆ ಹೋದ್ರೆ ಒಂದು 200-300 ಜನ ಪ್ರತಿದಿನ ಮೀಟ್ ಮಾಡ್ತಾರೆ. ಪ್ರತಿ ದಿವಸ ಅವ್ರ ಸಮಸ್ಯೆಗಳಿಗೆ ಸ್ಪಂದಿಸ್ತಾರೆ, ಅವ್ರ ಕುಟುಂಬದ ಸಮಸ್ಯೆಗಳಿಗೆ ಸ್ಪಂದಿಸ್ತಾರೆ. ಆ ತರ MLA ಆರ್ಗ ಜ್ಞಾನೇಂದ್ರ ಅವರು, ಅತ್ಯಂತ ಕೈಗೆ ಸಿಗೋ MLA. ನಿಮ್ ಪ್ರಕಾರ ತೀರ್ಥಹಳ್ಳಿಗಿರುವಂತ ಸಮಸ್ಯೆ ಏನು? ತೀರ್ಥಹಳ್ಳಿ ಒಂದೀಗ ಡೆವಲಪ್ಮೆಂಟ್ ವಿಚಾರದಲ್ಲಿ ತುಂಬಾ ಚೆನ್ನಾಗಿ ಡೆವಲಪ್ ಆಗಿದೆ. ಪ್ರೆಸೆಂಟ್ ನಾನು ಹೇಳ್ತಿರೋದು ಒಂದ್ ಸ್ವಲ್ಪ ಶೈಕ್ಷಣಿಕ ಹಬ್ ಆಗಿ ಇದು ಬೆಳೀತಾ ಇದೆ. ಅದು ಇನ್ನೊಂದ್ ಸ್ವಲ್ಪ ಡೆವಲಪ್ ಆಗುತ್ತೆ. ಶೈಕ್ಷಣಿಕ ಎಲ್ಲ ಮಂಗಳೂರು ಮತ್ತೊಂದು ಹೋಗೋರು ತೀರ್ಥಹಳ್ಳಿಗೆ ಆಲ್ರೆಡಿ ತೀರ್ಥಹಳ್ಳಿಗೆ ಬರೋಂಥ ಸಿಚುವೇಶನ್ ಕ್ರಿಯೇಟ್ ಆಗಿದೆ. ಇವತ್ತು ನೀವು ಕರ್ನಾಟಕದಲ್ಲಿ PUC SSLC ರಿಸಲ್ಟ್ ತೀರ್ಥಹಳ್ಳಿ ಫಸ್ಟ್ ತಾಲೂಕಲ್ಲಿ, PUC ರಿಸಲ್ಟ್ ಒಳ್ಳೆ ರಿಸಲ್ಟ್ ಬಂದಿದೆ. ಶಿವಮೊಗ್ಗ ಡಿಸ್ಟಿಕ್ಗೆ ಫಸ್ಟ್. ಅದಕ್ಕೆಲ್ಲ ಕಾರಣಕರ್ತರು ತೀರ್ಥಹಳ್ಳಿ ಮತದಾರರು ಮತ್ತು ಆರ್ಗ ಜ್ಞಾನೇಂದ್ರ ಅವರು. ಇಲ್ಲಿ ಸುಶಿಕ್ಷಿತ ಮತದಾರರು ಇದ್ದಾರೆ. ಆರ್ಗ ಜ್ಞಾನೇಂದ್ರ ಅವರು ಕೈಲಾಗಿದ್ದ ಪ್ರಯತ್ನ ಪಟ್ಟಿದ್ದಾರೆ. ಇನ್ನು ಇನ್ನೊಂದು ಸ್ವಲ್ಪ ಇಂಜಿನಿಯರಿಂಗ್ ಕಾಲೇಜು ಆ ತರದ್ದು ಬರಬೇಕು. ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ. IT ಇದೆ. ಸರ್, ಎಜುಕೇಶನ್ ವಿಚಾರದಲ್ಲಿ ಇಂಪ್ರೂವ್ ಆಗ್ತಿದೆ, ಓಕೆ. ಮತ್ತೊಂದ್ ಕಡೆ ರೈತರ ಸಮಸ್ಯೆ ಆಗಿರ್ಬೋದು, ರಸ್ತೆಗಳಾಗಿರ್ಬೋದು, UGD ಆಗಿರ್ಬೋದು, ಅಥವಾ ಆಡಳಿತ ವ್ಯವಸ್ಥೆಯಲ್ಲಿ ಶಾಸಕರು ಒಳ್ಳೆಯವರು ಇರ್ತಾರೆ, ಅಧಿಕಾರಿಗಳು ಸರಿ ಇರಲ್ಲ, ಲಂಚ, ಆ ತರ ಏನಾರು ಇದೆಯಾ? ಈಗ ಬೇರೆ ಕಡೆ ಬೇರೆ ತಾಲೂಕುಗಳಿಗೆ ಹೋಲಿಸಿದ್ರೆ ತೀರ್ಥಹಳ್ಳಿ ಚೆನ್ನಾಗಿದೆ ಅಂತ ನೀವು ನೋಡಿದ್ರೆ ಅನ್ಸತ್ತೆ. ಬೇರೆ ತಾಲೂಕುಗಳಿಗೆ ಹೋಲಿಸಿದ್ರೆ ಶಾಸಕರು ಸ್ಪಂದಿಸೋದ್ರಿಂದ ನೀವು ಅಷ್ಟು ಸಮಸ್ಯೆಗಳು ಇಲ್ಲಿ ಯಾರಿಗಾಗಿಲ್ಲ. ಬಟ್ ಬೇರೆ ಕಡೆ ಹೋಲಿಸಿದ್ರೆ ಬೆಟರ್ ತೀರ್ಥಹಳ್ಳಿ. ಆಸ್ಪತ್ರೆ ವಿಚಾರ, ಹಾಸ್ಪಿಟ್ಲ್ ತುಂಬಾ ಚೆನ್ನಾಗಿದೆ. ನಿಮಗೆ ಪ್ರತಿ ದಿವಸ ಔಟ್ ಪೇಷಂಟ್ಗಳೇ ನಮ್ಗೆ 1000 ಚಿಲ್ಲರೆ ಪೇಷಂಟ್ಗಳು ತೀರ್ಥಹಳ್ಳಿ, ಹೊಸನಗರ, ಶೃಂಗೇರಿ ಭಾಗಗಳಿಂದ ಹುಡ್ಕೊಂಡ್ ಬರ್ತಾರೆ. ನಿಮ್ಮ ಹೆಸರು? ನನ್ನ ಹೆಸರು KPS ಸ್ವಾಮಿ ಅಂತೇಳಿ. ಸರ್, ಏನ್ ಮಾಡ್ತೀರಾ? ನಾನು ನಿವೃತ್ತ ಉದ್ಯೋಗಿ. ಎಷ್ಟು ವರ್ಷ ಸರ್ ಈಗ ನಿಮ್ಗೆ? ನನಗೆ 66 ವರ್ಷ. 66 ವರ್ಷ ಅಂದ್ರೆ ಹೆಚ್ಚು ಕಡಿಮೆ ಒಂದು 48 ವರ್ಷದಿಂದ ಓಟ್ ಹಾಕಿರ್ತೀರಾ. ನೀವು ನೋಡಿದ್ದು ನಿಮ್ ಪ್ರಕಾರ ತೀರ್ಥಹಳ್ಳಿ ಅಭಿವೃದ್ಧಿ ಆಗಿದೆಯಾ? ನನ್ನ ಲೆಕ್ಕದಲ್ಲಿ ಹಿಂದೆ ಕಂಪೇರ್ ಮಾಡಿದ್ರೆ ಈಗ ಬಹಳ ಅಭಿವೃದ್ಧಿ ಆಗಿದೆ. ಇನ್ನೂ ಆಗ್ಬೇಕಿದೆ. ತೀರ್ಥಹಳ್ಳಿ ಪ್ರಬುದ್ಧ ಮತದಾರರು
ಜೊತೆಗೆ ಒಂದು ಸಿದ್ಧಾಂತವನ್ನ ಇಟ್ಕೊಂಡು ರಾಜಕೀಯ ನೋಡ್ಕೊ ಬಂದಿದೆ. ಅದಕ್ಕೆ ಜನ 4-5 ಸಲ ಗೆಲ್ಸಿದ್ದಾರೆ. ಇಲ್ಲಿ ಮುಖ್ಯಮಂತ್ರಿಗಳನ್ನೂ ಕೊಟ್ಟಿತ್ತು ಈ ಕ್ಷೇತ್ರ. ಆರಗ ಜ್ಞಾನೇಂದ್ರ ಅವ್ರ ಕೆಲಸ ಹೇಗಿದೆ? ಒಬ್ಬ ಶಾಸಕನ ಆದವನು ಕಂಟಿನ್ಯೂಸ್ ಅಲ್ಲಿ 4-5 ಬಾರಿ ಗೆಲ್ತಾನೆ ಅಂದ್ರೆ ಅವರ ಅಭಿವೃದ್ಧಿ ಮೇಲೆ ಗೆದ್ದಿರ್ತಾರೆ. ಸಾಮಾನ್ಯ ವೈಯಕ್ತಿಕ ವರ್ಚಸ್ಸು ಇರುತ್ತೆ, ಅಭಿವೃದ್ಧಿನೂ ಇರುತ್ತೆ. ಅಭಿವೃದ್ಧಿ ಆಗಿದೆ, 100% ಅಭಿವೃದ್ಧಿ ಆಗಿದೆ. ಅದರಲ್ಲಿ ಕೆಲವು ಅಭಿವೃದ್ಧಿಗಳು ಆಗಿಲ್ಲ. ಅದು ಈಗ ಜನಸಂಖ್ಯೆ ಜಾಸ್ತಿ ಆಗಿದೆ, ಅದಕ್ಕೆ ಸರಿಯಾದ ಅಭಿವೃದ್ಧಿಗಳು ಆಗಿಲ್ಲ. ಅದು ಈ ಮುಂದೆ ಆಗಬಹುದು. ಆದರೆ ಉತ್ತಮ ಅಭಿವೃದ್ಧಿ ನಮ್ಮ ಶಾಸಕ ಆರಗ ಜ್ಞಾನೇಂದ್ರ ಅವರ ಅಭಿವೃದ್ಧಿ ಅವಧಿಯಲ್ಲಿ ಆಗಿದೆ. ಅದು ನಾನು ಖಂಡಿತ ಹೇಳಬಲ್ಲೆ. ಇನ್ನು ನಮ್ಮ ಈ ಪಟ್ಟಣದ ಪಂಚಾಯಿತಿ ಬಂದಾಗ ಪಟ್ಟಣ ಪಂಚಾಯಿತಿ ಬಹಳ ಬೆಳೀತಾ ಇದೆ. ಅದಕ್ಕೆ ಪೂರಕವಾದ ಅಭಿವೃದ್ಧಿಗಳು ಆಗಿಲ್ಲ. ತೀರ್ಥಹಳ್ಳಿಗೆ ಇರುವಂತ ಸಮಸ್ಯೆ ಏನು ಸರ್? ಇದೊಂದು ಬಗೆಹರಿತಿಲ್ಲಪ್ಪ, ಯಾರು ಗೆದ್ರು, ಯಾವ ಸರ್ಕಾರ ಬಂದ್ರು. ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ದಂಗೆ 40 ವರ್ಷದಿಂದ ತೀರ್ಥಹಳ್ಳಿಯ ಕೈಗಾರಿಕಾ ಅಭಿವೃದ್ಧಿ ಆಗಿಲ್ಲ. ಏನು ಇಲ್ಲಿಯ ಒಂದಷ್ಟು ಏನಿದ್ದಾರೆ ವಿದ್ಯಾವಂತರಿದ್ದಾರೆ, ಅವ್ರು ಹೊರಗಡೆ ಹೋಗ್ಲೇಬೇಕಾದ ಅನಿವಾರ್ಯತೆ ಇದೆ. ಸಾಮಾನ್ಯ ಇಲ್ಲೇ ಒಂದು ಅವರಿಗೆ ಅವಕಾಶಗಳು ಸಿಗ್ತಾ ಇಲ್ಲ. ಸಣ್ಣ ಪುಟ್ಟ ಕಾರ್ಖಾನೆ, ಮಹಿಳೆಯರಿಗೆ ಗಾರ್ಮೆಂಟ್ಸ್, ಆ ತರ ಯಾವುದೂ ಇಲ್ಲ. ಆ ತರ ಇಲ್ಲ. ಒಂದು ಸ್ವಯಂ ಉದ್ಯೋಗ ಮಾಡ್ಬೇಕು ಅಂದ್ರೆ ಅವರು ಹೋಟೆಲು ಅಥವಾ ಕಿರಾಣಿ ಅಂಗಡಿ ಈ ತರದ್ದುಗಳ ವ್ಯವಸ್ಥೆಗಳಲ್ಲಿ ಅಥವಾ ಮೊಬೈಲ್ ಶಾಪ್ ಅಂತ ಇಟ್ಕೊಂಡು ಮಾಡೋ ಬಿಟ್ರೆ ಬೇರೆ ಅಂತ ಅಭಿವೃದ್ಧಿ ಹೊಡೆದ ಕೈಗಾರಿಕಾ ಅಭಿವೃದ್ಧಿ ಆಗಿಲ್ಲ. ಅದು ಆಗ್ಲೇಬೇಕು. ಯಾಕೆಂದ್ರೆ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ವಿದ್ಯಾವಂತರು ಜಾಸ್ತಿ ಆಗ್ತಾ ಇದ್ದಾರೆ. ಹಾಗಾಗಿ ಅಭಿವೃದ್ಧಿ ಆಗ್ಲೇಬೇಕು. ಸರ್, ಈಗ ಈಗಿರುವಂತ ಶಾಸಕರು ಅಯ್ಯೋ ನಾನ್ ಗೃಹ ಸಚಿವ ಆಗಿದ್ದೆ ಬಿಡು, ಇನ್ನೇನ್ ಪ್ರೂವ್ ಮಾಡೋದಿದೆ ಅಂತಾರ, ಅಥವಾ ಎಲ್ಲಾ ಜನಸಾಮಾನ್ಯರಿಗೆ ಸಿಗ್ತಾರ ಯಾವಾಗ ಬಂದು? ಅದ್ರ ಬಗ್ಗೆ ಮಾತಾಡಾಗೇ ಇಲ್ಲ. ನಮ್ಗೆ ಹೆಚ್ಚಾಗಿ ನಮ್ಮ ಶಾಸಕರು ನಮ್ಗೆ ಯಾವ ಸಮಯದಲ್ಲಿ ಬೇಕಾದ್ರೂ ಸಿಗ್ತಾರೆ, ಒಳ್ಳೆ ಕಾರ್ಯಕ್ರಮಗಳು ಮಾಡ್ತಾರೆ, ಒಳ್ಳೆಯ ಎಲ್ಲರ ಜೊತೆ ಬಾಂಧವ್ಯದಿಂದ ಇದ್ದಾರೆ. ಸರ್, ನಿಮ್ಮ ಹೆಸರು? ಸಂದೇಶ್ ಶಿವಳಿ ಅಂತ. ಸರ್, ತೀರ್ಥಹಳ್ಳಿಗಿರೋ ಸಮಸ್ಯೆ ನಿಮ್ ಪ್ರಕಾರ? ತೀರ್ಥಹಳ್ಳಿಗೆ ಹಲವಾರು ಸಮಸ್ಯೆಗಳು ಇದ್ವು. ಬಹಳ ಮುಖ್ಯವಾಗಿ ಇದು ಒಂದು ಅಗ್ರಿಕಲ್ಚರ್ ಬೇಸ್ಡ್ ತಾಲೂಕು. ಈ ಕ್ಷೇತ್ರವೇ ವ್ಯವಸಾಯ ಆಧಾರಿತ ಕ್ಷೇತ್ರ. ವ್ಯವಸಾಯದಲ್ಲಿ ಅತ್ಯಧಿಕವಾಗಿ ರೈತರು ತಮ್ಮ ಸಮಸ್ಯೆಗಳು, ಅವ್ರದೇ ಆಗಿರ್ತಕ್ಕಂಥ ಸಮಸ್ಯೆಗಳಿದ್ದಾವೆ. ವಿಶೇಷ ಅಂತ ಹೇಳಿದ್ರೆ ಇಲ್ಲಿ ಅಡಿಕೆ ಬೆಳೆಗಾರರು ಹೆಚ್ಚು. ಆದ್ರಿಂದ ಅಡಿಕೆ ಬೆಳೆಗಾರರಿಗೆ ಅವ್ರದೇ ಆಗಿರ್ತಕ್ಕಂಥ ಈ ಕೊಳೆ ರೋಗ ಅಥವಾ ನುಸಿ ರೋಗ ಈ ಥರದ್ದು ಅನೇಕ ಈ ಎಲೆ ಚುಕ್ಕೆ ರೋಗ ಈ ಥರದ ಸಮಸ್ಯೆಗಳು ಈಗ ಎದುರಾಗಿದ್ದಾವೆ. ಶಾಸಕರು ಜ್ಞಾನೇಂದ್ರ ಅವರು ಅಡಿಕೆ ಟಾಸ್ಕ್ ಫೋರ್ಸ್ನ ಅಧ್ಯಕ್ಷರಾಗಿ, ಇದರ ರಾಜ್ಯ ಸಂಚಾಲಕರಾಗಿ ಈಗ ಕಳೆದ ಬಹಳ ವರ್ಷಗಳಿಂದ ಅಡಿಕೆ ಬೆಳೆಗಾರರ ಸಮಸ್ಯೆಗಳಿಗೆ ಅವರು ಸ್ಪಂದಿಸ್ತಾ ಇದ್ದಾರೆ. ಅವರ ಸರ್ಕಾರ ಅಧಿಕಾರದಲ್ಲಿರ್ತಾ, ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿರ್ತಾ ಇಲ್ಲಿಗೆ ಅಡಿಕೆ ಸಂಶೋಧನಾ ಕೇಂದ್ರ ಕೂಡ ಅವರು ಸ್ಯಾಂಕ್ಷನ್ ಮಾಡಿಸ್ಕೊಂಡು ಬಂದು ಅಡಿಕೆ ಬೆಳೆಗಾರರ ಸಮಸ್ಯೆಗಳಿಗೆ ಅವರು ಪರಿಹಾರ ಕಂಡುಕೊಳ್ಳುವಂತ ನಿಟ್ಟಿನಲ್ಲಿ ಪ್ರಯತ್ನನ ನಡೆಸ್ತಾ ಇದ್ದಾರೆ. ಅದೊಂದು ಅಡಿಕೆಗೆ ಬೆಳೆಗಾರರ ಸಮಸ್ಯೆ ಬಗೆಹರಿದ್ರೆ ಇನ್ನೇನು ತೊಂದರೆ ಇಲ್ಲ. ಇದೇ ಸಮಸ್ಯೆಗಳು ಇಲ್ಲದೆ ಇರುವಂತ ಅಭಿವೃದ್ಧಿ ಅನ್ನೋದು ನಿರಂತರ ಪ್ರಕ್ರಿಯೆ. ಹೌದು, ಮೇಜರ್ ಆಗಿ ಇರತಕ್ಕಂಥದ್ದನ್ನ ನಾನು ಹೇಳಿದೆ. ಶಾಸಕರು ಸಿಗ್ತಾರ ಎಲ್ಲರಿಗೂ? 100% ಈಸಿಲಿ ಆಕ್ಸೆಸಬಲ್, ಎಲ್ರಿಗೂ ಆಕ್ಸೆಸಬಲ್. ಅವ್ರ ಮನೆಯಲ್ಲಿ ಬಹಳ ಒಂಥರ ಬಾಗ್ಲೇ ಇಲ್ಲ ಅನ್ಬೋದು. ಹಾಗೆ ಜನ ಯಾವತ್ ನೋಡಿದ್ರು ಅಲ್ಲಿ ಮುತ್ಕೊಂಡಿರ್ತಾರೆ. ಬೆಳಿಗ್ಗೆ 5-6 ಗಂಟೆಗೆ ಪ್ರಾರಂಭ ಆಗ್ತದೆ, ರಾತ್ರಿನೂ ಕಾಯ್ತಾ ಇರ್ತಾರೆ. ಎಲ್ಲರನ್ನು ಸಮಾಧಾನವಾಗಿ ಕೂತ್ಕೊಂಡು ಮಾತಾಡಿಸ್ತಕ್ಕಂಥ ಒಂದು ವ್ಯವಧಾನ, ಅದನ್ನ ಬಹಳ ವರ್ಷಗಳಿಂದ ಅವ್ರು ರೂಢಿಸ್ಕೊಂಡು ಬಂದಿದ್ದಾರೆ. ಸರ್, ನಿಮ್ಮ ಹೆಸರು? ಉಮೇಶ್ ಅಂತೇಳಿ. ಏನ್ ಮಾಡೋದು ಉಮೇಶ್? ನಾ ಅಗ್ರಿಕಲ್ಚರ್ ಮಾಡ್ತಾ ಇದ್ದೀನಿ. ಏನ್ ಸರ್, ಅಡಿಕೆನಾ ಇನ್ನೇನ್ ಬೆಳೆ ಮಾಡ್ತಾ ಇದ್ದೀನಿ? ಚೆನ್ನಾಗಿದೆ ರೇಟ್ ಈ ಸಲ? ಈ ಸಲ ರೇಟ್ ಚೆನ್ನಾಗಿದೆ. ಕಳ್ಸರಿ ನಮಗೆ ಕೊಳೆ ರೋಗದಲ್ಲಿ ಒಂದಷ್ಟು ಅಡಿಕೆ ಹೋಗ್ಬಿಡ್ತು. ಕಷ್ಟ ಆಯ್ತು. ಹಾಗಾದ್ರೆ ತೀರ್ಥಹಳ್ಳಿಗೆ ಅಥವಾ ರೈತರಿಗೆ, ತೀರ್ಥಹಳ್ಳಿ ರೈತರಿಗಿರೋ ಬೇರೆ ಸಮಸ್ಯೆ ಏನು ಸರ್? ಸಮಸ್ಯೆ ಏನಂದ್ರೆ ಭತ್ತ ಬೆಳೆಯಕ್ಕೆ ಯಾರಿಗೂ ಇಂಟ್ರೆಸ್ಟ್ ಇಲ್ಲ. ರೈತರಿಗೆ ಲೇಬರ್ ಕೊರತೆ ಇದೆ. ಬಟ್ ಅಡಿಕೆ ಒಂದ್ರಲ್ಲೇ ನಾವು ಬದುಕ್ಬೇಕು ರೈತರು. ಮತ್ತೆ ಲೇಬರಿಗೆ ಸರ್ಕಾರ ಎಲ್ಲಾ ಪ್ಯಾಕೇಜ್ ಕೊಡಕ್ ಹೋಗಿ ಲೇಬರು ಸೋಂಬೇರಿಗಳಾಗ್ಯಾರೆ. ತುಂಬಾ ಸೋಂಬೇರಿಗಳಾಗ್ಯಾರೆ. ಅವ್ರಿಗೆ ಕೆಲಸ ಮಾಡೋ ಇಂಟ್ರೆಸ್ಟ್ ಇಲ್ಲ. ಈ ಗೃಹಲಕ್ಷ್ಮಿ ಅಂತ ಹೇಳಿ 2,000 ಕೊಡ್ತಾರೆ, ಫ್ರೀ ಆಗಿ 10 kg ಅಕ್ಕಿ ಕೊಡ್ತಾರೆ. ನಾವು ಲೇಬರ್ ಮನೆಗೆ ಹೋದ್ರೆ ಅವರು ಏನು ನಮ್ಗೆ ಆಸಕ್ತಿ ತೋರ್ಸಲ್ಲ ಕೆಲಸ ಮಾಡ್ಬೇಕು ಅಂತ. ಏನೋ ವಾರದಲ್ಲಿ 2 ಸರಿ ಕೆಲಸ ಮಾಡ್ಬಿಟ್ರೆ ನಮ್ಗೆ ಬೇಕಾದಷ್ಟು ಆಯ್ತು, ನಾವ್ಯಾಕೆ ದುಡಿಬೇಕು ಅಂತ ಹೇಳಿ ಆತರ ಯೋಚನೆ ಮಾಡ್ತಾರೆ. ಶಾಸಕರು ಸಮಸ್ಯೆಗಳು ಮತ್ತೊಂದು ಅಂತ ಬಂದಾಗ ಸ್ಪಂದಿಸ್ತಾರ? ಖಂಡಿತ ಅದ್ರಲ್ಲಿ 2 ಮಾತಿಲ್ಲ. ಶಾಸಕರು ಇದಾರಲ್ಲ, ನಮ್ ಶಾಸಕರನ್ನ ಪಡೆದಿದ್ದು ನಾವೇ ಪುಣ್ಯವಂತರು. ಯಾಕಂದ್ರೆ ಅವರು ಅಗ್ರಿಕಲ್ಚರ್ ಅಲ್ಲೇ ಮೇಲ್ ಬಂದು ಜನಸಾಮಾನ್ಯರ ಜೊತೆಗೆ ಬೆರ್ತು
ನಮ್ಮನ್ನೆಲ್ಲ ಕಷ್ಟ ಸುಖನ ಮೇಲ್ ತಗೊಂಡು ಹೋಗ್ತಾ ಇದ್ದಾರೆ. ಅದ್ರಲ್ಲಿ ಎರಡು ಮಾತಿಲ್ಲ. ಯಾವುದೇ ಗಂಟೆಲಿ ಫೋನ್ ಮಾಡ್ಲಿ ಅಥವಾ ಯಾರೇ ಮನೇಲಿ ಕಷ್ಟ ಆಗ್ಲಿ ಅಥವಾ ಯಾರೇ ಮನೇಲಿ ಫಂಕ್ಷನ್ ಆಗ್ಲಿ ಎಲ್ಲವನ್ನೂ ಬಂದು ಅಟೆಂಡ್ ಮಾಡ್ತಾರೆ. ಈಗಲೂ ಆ ತರ ಆಕ್ಟಿವ್ ಇದ್ದಾರೆ. ಮತ್ತೆ ಅವ್ರು ಬೆಂಗಳೂರಲ್ಲಿ ಕೂರಲ್ಲ. ಏನ್ ಬೆಂಗಳೂರಿನಲ್ಲೇ ಅಧಿವೇಶನ ಇದ್ದಾಗ ಮಾತ್ರ ಕೂರ್ತಾರೆ. ಮತ್ತೆ ಮೆನಿ ಟೈಮ್ ಜನರ ಸರ್ವಿಸ್ ಅಲ್ಲೇ ಇರ್ತಾರೆ. ತಾಲೂಕ್ ಪಂಚಾಯತಿ ಇರ್ಬೋದು, ತಾಲೂಕ್ ಆಫೀಸ್ ಇರ್ಬೋದು, ಈ ಕಡೆ ಫಾರೆಸ್ಟ್ ಆಫೀಸ್ ಇರ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್, ಏನೇ ತೊಂದರೆ ಅದು ಫೋನ್ ಮಾಡಿ ಹೇಳ್ತಾರೆ. ಇಲ್ಲ ನಮ್ಮ ಕಾರ್ಯಕರ್ತರು ಹಿಂಗಾಗಿದೆ, ಅದೇನು ಸತ್ಯ ಮತ್ತೆ ನೋಡಿ ಅನ್ಯಾಯದ ವಿರುದ್ಧ ಇರ್ತಾರೆ. ಅವತ್ತು ಸತ್ಯದ ಪರವಾಗಿರ್ತಾರೆ. ಅದ್ರಲ್ಲೇನು ಎರಡು ಮಾತು. ನಿಮ್ಮ ಹೆಸರು? ಸರ್ ನನ್ನ ಹೆಸರು ರತ್ನಾಕರ್ ಅಂತ ಹೇಳಿ. ನಿಮ್ಮ ಗ್ರಾಮ ಪಂಚಾಯತಿಗೆ ಏನೆಲ್ಲ ಬೇಕು ಅನುದಾನಗಳೆಲ್ಲ ಸಿಕ್ಕಿದೆ, ಅಭಿವೃದ್ಧಿ ಆಗಿದೆ? ಇಲ್ಲ, ಎಲ್ಲ ಅಭಿವೃದ್ಧಿ ಆಗೀಗ ಇಲ್ಲ, ತುಂಬಾ ಅಭಿವೃದ್ಧಿನೂ ಇದೆ. ಮತ್ತೆ ನಮಗೆ ಅನುದಾನದ ಈಗ ಕೊರತೆನೂ ಇದೆ. ಈಗ ಬರ್ತಾ ಬರ್ತಾ ರೆಸ್ಟ್ರಿಕ್ಷನ್ ಜಾಸ್ತಿ ಆಗ್ತಿದೆ ಸರ್ಕಾರದ. ಅದಕ್ಕೆ ನಮಗೆ ಏನು ಕಂಡೀಷನ್ಸ್ ಹಾಕುತ್ತೆ. ಹಾಗಾಗಿ ಜನರಿಗೆ ನಾವು ರೀಚ್ ಆಗೋಕ್ಕೂ ತುಂಬಾ ಕಷ್ಟನೂ ಇದೆ. ಏನ್ ಸಮಸ್ಯೆ ಇದೆ ಸರ್ ತೀರ್ಥಹಳ್ಳಿಲಿ? ಅಲ್ಲ, ತುಂಬಾ ಸಮಸ್ಯೆ ಇದೆ ಸರ್. ಎಲ್ಲ ಸಮಸ್ಯೆಗಳು ಏನಂತಲ್ಲ, ಒಟ್ಟು ಮೇಜರ್ ಎಲ್ಲ ಮೇಜರ್ ಸಮಸ್ಯೆ ನಿರುದ್ಯೋಗ ಇದು ಇದೆ. ಮತ್ತೆ ಪ್ರತಿ ಹಳ್ಳಿಗೆ ಈಗೇನೋ ಪ್ಯಾಕೇಜ್ ಬರ್ತಿದೆ ಮೋದಿ, ಇದರಿಂದ ನೀರು, ಕುಡಿಯೋ ನೀರಿಂದ ಇದೆಲ್ಲ ಸಾಕಷ್ಟು ಆಗ್ತಾ ಇದೆ. ಮುಂದಿನ ದಿನಗಳು ಅವೆಲ್ಲ ಸರಿ ಆದ್ರೆ ಸ್ವಲ್ಪ ಸಮಸ್ಯೆಗಳು ಸ್ವಲ್ಪ ಕಡಿಮೆ ಆಗ್ಬಹುದು ಅನ್ನೋ ಒಂದು ಶಿಕ್ಷಣ ಇಂಪ್ರೂವ್ ಆಗ್ತಾ ಇದೆ. ಓಕೆ, ಆರೋಗ್ಯ ಮತ್ತೊಂದು ಆರೋಗ್ಯ ಆಗ್ತಿದೆ. ಆಸ್ಪತ್ರೆಗಳೆಲ್ಲ ಇದೆ, ಚೆನ್ನಾಗಿದೆ. ಸ್ವಲ್ಪ ಅಂದ್ರೆ ಡಾಕ್ಟರ್ಸ್ ಕೊರತೆನೂ ಇದೆ. ಅದನ್ನು ತುಂಬ ನಮ್ಮ ಶಾಸಕರು ಭಾರಿ ಹೋರಾಟ ಮಾಡ್ತಿದ್ದಾರೆ ಎಲ್ಲ ಫೀಲ್ಡ್ ನಲ್ಲಿ. ಮುಂದಿನ ದಿನಗಳೆಲ್ಲವೂ ಸರಿ ಆಗ್ತಾ ಇದೆ. ಮುಂದಿನ ದಿನ ಎಲ್ಲ ಸರಿ ಆಗುತ್ತೆ ನಮಗೊಂದು ಆಶಯ ಇದೆ. ಶಾಸಕರೆಲ್ಲರಿಗೂ ಸಿಗ್ತಾರೆ? ಶಾಸಕರು ಖಂಡಿತ ಸರ್, ಅದ್ರ ಬಗ್ಗೆ ನಮ್ಗೆ ಇದೇ ಇಲ್ಲ. ತುಂಬಾ ನಮ್ಮ ಹೋಮ್ ಮಿನಿಸ್ಟರ್ ಆದವಾಗ್ಲೂ ಕೂಡ ಒಬ್ಬ ನಮ್ಮ ಸಾಮಾನ್ಯ ಕಾರ್ಯಕರ್ತ ಫೋನ್ ಮಾಡಿದ್ರು ರಿಸೀವ್ ಮಾಡ್ತಕ್ಕಂಥ ವ್ಯವಧಾನ ಇರ್ತಕ್ಕಂಥ ನಮ್ಮ ಶಾಸಕರು. ಪ್ರತಿದಿನ ಮನೆಯಲ್ಲಿ 100 ಜನರು ಅವರು ಇರ್ತಾರೆ. ಅವರೆಲ್ಲರೂ ಸಮಸ್ಯೆನ ಆಲಿಸಿ ಇದು ಮಾಡ್ತಾರೆ. ಮತ್ತೆ ಎಲ್ಲ ಶಾಸಕರಂಗೆ ಬೆಂಗಳೂರಲ್ಲಿರೋ ಶಾಸಕರೆಲ್ಲ ಒಂದೇ ದಿನ ಅಧಿವೇಶನ ಇದ್ದು ಹೊರತಾಗಿ ಎಲ್ಲ ದಿನಗಳು ನಮ್ಮ ದಿನನಿತ್ಯ ನಮ್ಮ ಸಾಮಾನ್ಯರಿಗೆ ಸಿಗ್ತಾರೆ. ಸರ್ ನಿಮ್ಮ ಹೆಸರು? ಗುರುಪ್ರಸಾದ್ ಅಂತ. ಏನ್ ಮಾಡೋದು ಗುರುಪ್ರಸಾದ್? ನಾವು ಬಿಸ್ನೆಸ್ ಮತ್ತೆ ಅಗ್ರಿಕಲ್ಚರ್ ಇಷ್ಟ. ಏನ್ ಬಿಸ್ನೆಸ್ ಸರ್? ಕನ್ಸ್ಟ್ರಕ್ಷನ್ ಅಂದ್ರೆ ಕಾಂಟ್ರಾಕ್ಟರ್ ಕೆಲಸ. ಲಂಚ ಇದೆಯಾ ಸರ್? ಇಲ್ಲ, ಇಲ್ಲೇನಿಲ್ಲ. MLA ಕಡೆಯಿಂದ ಆ ತರದೇನಿಲ್ಲ. ಅಧಿಕಾರಿಗಳ ಕಡೆಯಿಂದನೂ ಏನಿಲ್ಲ ಅಂತ. ಏನ್ ಸರ್ ಸಮಸ್ಯೆ ಹಂಗಾರೆ ತೀರ್ಥಹಳ್ಳಿಗೆ? ಇದೊಂದು ಸರಿ ಆಗ್ಬೇಕಂದ್ರೆ ಏನಾಗ್ಬೇಕು? ಯಾವ್ದು ಸರ್? ಯಾವ್ದೋ ಒಂದು ಸಮಸ್ಯೆ ಬಗೆಹರಿಬೇಕು. ತೀರ್ಥಹಳ್ಳಿಯ ಜ್ವಲಂತ ಸಮಸ್ಯೆ ಅಂದ್ರೆ ಏನಿದೆ ಸರ್? ತೀರ್ಥಹಳ್ಳಿ ಸದ್ಯಕ್ಕೆ ಮಲೆನಾಡು ಹೆಚ್ಚು ಮತ್ತು ಅರಣ್ಯ ಭೂಮಿ ಜಾಸ್ತಿ ಇರೋದ್ರಿಂದ ತುಂಬಾ ರೈತರಿಗೆ ಸಮಸ್ಯೆ ಇದೆ. ಮತ್ತೆ ಅರಣ್ಯ ಇದು ವನ್ಯ ಪ್ರಾಣಿಗಳು ಮತ್ತು ರೈತರ ನಡುವೆ ಸದಾ ಸಂಘರ್ಷ ನಡೀತಾ ಇರ್ತದೆ. ರೈತರು ಬೆಳೆಗಳನ್ನ ಹಾಳು ಮಾಡ್ತಕ್ಕಂಥದ್ದು ಮತ್ತು ಅದಕ್ಕೆ ಸೂಕ್ತವಾದ ಪರಿಹಾರ ಸಿಗ್ಲಿಲ್ಲ ರೈತರಿಗೆ. ಹಾಗೂ ಸುಮಾರು ಜನ ಇನ್ನು ಬೊಗರ್ಕುಂ ಸಾಗುವಳಿ ಮಾಡ್ಕೊಂಡಿದ್ದಾರೆ. ತುಂಬಾ ಜನ ಅವ್ರಿಗೆ ಇನ್ನು ಖಾತೆ ಆಗಿಲ್ಲ. ಇದು ಮಲೆನಾಡು ಫಾರೆಸ್ಟ್ ಜಾಸ್ತಿ ಇರೋದ್ರಿಂದ ತುಂಬಾ ಜನಕ್ಕೆ ಸಣ್ಣ ಹಿಡುವಳಿದಾರರು ಕೂಡ ಸಣ್ಣ ಪುಟ್ಟ ಬೊಗರ್ಕುಂ ಮಾಡ್ಕೊಂಡಿದ್ದಾರೆ. ಅವರಿಗೆ ಫಾರೆಸ್ಟ್ ಇಲಾಖೆಯ ಸಮಸ್ಯೆಯಿಂದ ಕಾನೂನು ತೊಡಕಿಂದಾಗಿ ತುಂಬಾ ಜನಕ್ಕೆ ಖಾತೆ ಆಗಿಲ್ಲ. ಅದೊಂದು ಪರಿಹಾರ ಆದ್ರೆ ತುಂಬಾ ಜನ ರೈತರು ತಮ್ಮ ಕಾಲ್ ಮೇಲೆ ನಿಲ್ತಾರೆ, ತಮ್ಮ ಬದುಕನ್ನು ಕಟ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಇಂಥ ಮಳೆ ನಡುವೆ ಕೂಡ ತುಂಬಾ ಜನ ಇಲ್ಲಿ ಇದು ಕೃಷಿಯನ್ನ ನಂಬ್ಕೊಂಡಿದ್ದಾರೆ. ಅವ್ರಗಳ ಜೀವನ ಸಾಕಾರ ಆಗ್ಬೇಕಂದ್ರೆ ಅದೊಂದು ದೊಡ್ಡ ಸಮಸ್ಯೆ ಇದೆ, ಅದನ್ನ ಬಗೆಹರಿಸಬೇಕು. ಈ ಮಲೆನಾಡು ಭಾಗದಲ್ಲಿ ಅತಿ ದೊಡ್ಡ ಸಮಸ್ಯೆ ಬಗರ್ಕುಂ. ಕಾಗಡ್ ತಿಮ್ಮಪ್ಪನವರಿಂದ ಹಿಡಿದು ಎಲ್ಲಾರು ಆರೋಗ್ಯ ಜ್ಞಾನರಾರು ಸೇರಿದಂಗೆ ಎಲ್ಲ ಹೋರಾಟ ಮಾಡಿದ್ರು. ಮತ್ತೊಂದ್ ಕಡೆ ಶರಾವತಿ ನೀರಿನ ಸಮಸ್ಯೆ ಆಗಿರ್ಬೋದು. ನಿಜಕ್ಕೂ ಕೂಡ ತುಂಬಾ ಜನ ಭೂಮಿ ಕಳ್ಕೊಂಡು ಒಂದ್ ಭಾಗದಲ್ಲಿ ಹೋಗಿದ್ದಾರೆ. ಅವ್ರಿಗೆ ಕೊಟ್ಟಿರ್ತಕ್ಕಂಥ ಭೂಮಿ ಕೂಡ ಉಳ್ಮೆ ಮಾಡ್ತಿದ್ದಾರೆ ವಿನ ಅವ್ರಿಗೆ ಯಾವ್ದೋ ದಾಖಲಾತಿಗಳಿಲ್ಲ. ಅವರು ಕೂಡ ತುಂಬಾ ಸಂಕಷ್ಟದಲ್ಲಿದ್ದಾರೆ. ಯಾವತ್ತು ಒಕ್ಕಲೆಬ್ಸ್ಬೋದು ಅಥವಾ ಯಾವತ್ತು ಭೂಮಿ ಕಳ್ಕೊಂಡು ನಿರ್ಗತಿಕರು ಆಗ್ಬೋದು ಆ ಹಂತವನ್ನ ಎದುರಿಸ್ತಾ ಇದ್ದಾರೆ. ಶಾಸಕರು ಸಿಗ್ತಾರೆ? ಎಲ್ಲ ಖಂಡಿತ ಸಿಗ್ತಾರೆ ಸರ್. ಇವ್ರು ಶಾಸಕರು ಅನ್ನೋದಕ್ಕಿಂತ ಜನರ ಒಟ್ಟಿಗೆ ಇರ್ತಾರೆ, ಸದಾ ಇರ್ತಾರೆ. ಕೇವಲ ಶಾಸಕರಾಗಿ ಬೆಂಗಳೂರಿನಲ್ಲಿ ಇದ್ದಿದ್ಕಿಂತ ಇವ್ರು ಜನರ ಒಟ್ಟಿಗೆ ಇಲ್ಲಿ ಇದ್ದಿದ್ದೇ ಜಾಸ್ತಿ. ನಿಮ್ಮ ಹೆಸರು? ನನ್ನ ಹೆಸರು ಡಾಕಮ್ಮ ಅಂತ. ಎಷ್ಟು ವರ್ಷ ನಿಮ್ಗೆ? ನಾನು 69 ವರ್ಷ. ಆಲ್ಮೋಸ್ಟ್ 70, ಆಲ್ಮೋಸ್ಟ್ 50 years ಇಂದ ವೋಟ್ ಮಾಡ್ತಿರ್ತೀರಾ. ನೀವು ನೋಡಿದ ಬೆಸ್ಟ್ MLA ಯಾರು? ನಾನು ಫಸ್ಟ್ ಕಡದಾಳ್ ದಿವಾಕರ. ಕಡದಾಳ್ ಮಂಜಣ್ಣಪ್ಪ ಅವ್ರ ಮಗನ. ಏನು ತೀರ್ಥಹಳ್ಳಿಗೆ ಏನ್ ಸಮಸ್ಯೆ ಇದೆ? ತೀರ್ಥಹಳ್ಳಿಗೆ ಸಮಸ್ಯೆ ಇವಾಗ ನಮ್ಗೆ ಅರ್ಗ ಜ್ಞಾನೇಂದ್ರ ಬಂದ್ಮೇಲೆ ನಮ್ಗೆ ಅಂತ ಸಮಸ್ಯೆ ಏನು ಕಾಣಿಸಲ್ಲ. ಹೆಚ್ಚಿನ ಭಾಗ ನಮ್ಮ ಹಳ್ಳಿಯಲ್ಲಿ ರೋಡು, ಸೇತುವೆ ಇರ್ಬೋದು, ಕಲ್ಯಾಣ ಮಂದಿರ ಇರ್ಬೋದು, ದೇವಸ್ಥಾನಗಳಿಗೆ ಪಕ್ಕಕ್ಕೆ ಚಂದ್ರಶಾಲೆ ಇರ್ಬೋದು, ಮತ್ತೆ ಕಾಲ್ ಸೇತುವೆಯಿಂದ ಹಿಡಿದು ಪ್ರತಿಯೊಂದು ನಮ್ಮ ಅಲ್ಲಿ ಹಿಂದೆ ಏನು ಇಲ್ಲಿ ಆಗ್ಬೇಕಾಗಿದ್ದು ಅಂದ್ರೆ ಇನ್ನ ಇರೋದು ಸಣ್ಣ ಪುಟ್ಟ ಕೆಲಸಗಳಿದಾವೆ. ಅವು ರೋಡ್ಗಳು ಇರ್ಬೋದು ಅಥವಾ ಸಣ್ಣದು. ಮತ್ತೆ ನಮ್ಗೆ ಈಗ ನೋಡ್ತಿದ್ದೀರಲ್ಲ ಈ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು. ಇವತ್ತು ಅಗ್ನಿಶಾಮಕ ದಳ
ನಮ್ಮ ತೀರ್ಥಹಳ್ಳಿಗೆ ಯಾವುದು ತರಲ ಅನ್ನೋದೇ ಇಲ್ಲ. ಜ್ಞಾನೇಂದ್ರ ಒಂದು ಆಗಿದ್ಮೇಲೆ ನಮ್ಮ ಎಲ್ಲ ಸೌಲಭ್ಯನೂ ನಮಗೆ ಸಿಕ್ಕಿದೆ. ಇನ್ನು ಹೆಣ್ಮಕ್ಳಿಗೆ ಅಷ್ಟೇ, ಎಂಥ ಕಷ್ಟ ಸುಖ ಆದರೂ ಬಂದು ಹೇಳ್ಕೊಂಡ್ರೆ ತಕ್ಷಣ ಸ್ಪಂದನೆ ಮಾಡ್ತಾರೆ. ಮತ್ತೆ ಇವರು ಮಾಜಿ ಎಮ್.ಎಲ್.ಎರು ಸ್ವಲ್ಪ ಅವ್ರ ಮಟ್ಟಿಗೆ ತಂದಿದ್ರು, ಇಲ್ಲ ಕಿಮ್ಮನೆ ರತ್ನಾಕರ್ ಅವರು ಸಾಮಾನ್ಯ ತಂದಿದ್ದಾರೆ. ಆದರೆ ಹೆಚ್ಚಿನ ನಮ್ಮ ತಾಲೂಕಿಗೆ ಅನುದಾನ ಬಂದಿದ್ದು MP ರಾಘವೇಂದ್ರ ಅವ್ರಿನ ನಿಜವಾಗಿ ನೆನ್ಪು ಮಾಡ್ಬೋದು. ಸಿಂಗಂದೇಶ್ವರಿ ಈಗ ಮೊನ್ನೆ ಸೇತುವೆ ಆಯ್ತಲ್ಲ, ನಿಜವಾಗಿ ಅವೆಲ್ಲ ಜನರಿಗೆ ಬಹಳ ಮುಟ್ಟ ಅಂತದ್ದು. ನಮ್ಮಲ್ಲಿ 2-3 ಸೇತುವೆ ಕೊಟ್ಟಿದ್ದಾರೆ ಇಲ್ಲಿ, ಟೆಂಕ್ಬೈಲು ಅಂತ. ಅದು ಅಷ್ಟೇ ತುಂಬಾ ವರ್ಷದಿಂದ ಒಂದು ಅವ್ರು ಬಂದು ಈಚೆ ದಾಟಂಗಿರ್ಲಿಲ್ಲ, ಹೊತ್ಕೊಂಡು ಬರ್ಬೇಕಿತ್ತು. ಈಗ ಗರ್ಭಿಣಿ ಸ್ತ್ರೀಯರು ಅಂತಾರೆ ಇದ್ದಾಗ, ಈಗ ಅಂಥವೆಲ್ಲರೂ ಸಾಮಾನ್ಯ ದೊಡ್ಡ ಸಮಸ್ಯೆ ಎಲ್ಲ ಮುಗ್ದಿದೆ ಅನ್ಸುತ್ತೆ. ಇನ್ನ ಚಿಕ್ಕ ಪುಟ್ಟದ್ದು ಅದು ಇನ್ನ ಒಂದು ಬಾರಿ ನಮ್ಮ ಅರ್ಗ ಜ್ಞಾನೇಂದ್ರ ಇಲ್ಲಿ ನಿಂತಿದ್ರೆ ಖಂಡಿತವಾಗಿ ಆ ಕೆಲಸನೂ ಆಗುತ್ತೆ. ನಾವು ಮೋದಿನೂ ಅಷ್ಟೇ, ಈಗ ಇವತ್ತು ಮೋದಿಯವರು ಕೊಟ್ಟಂತ ಸೌಲಭ್ಯ ಗೊತ್ತಾಗಲ್ಲ ಜನರಿಗೆ. ಅದು ಏನಂದ್ರೆ ಅವರು ಅಲ್ಲಿ ಅನೌನ್ಸ್ ಮಾಡಿದ್ದು ಇಲ್ಲಿ ಹಳ್ಳಿ ಮಟ್ಟಕ್ಕೆ ತಲುಪೋ ಹೊತ್ತಿಗೆ ಅದು ಮರ್ತೋದಂಗೆ ಆಗಿರುತ್ತೆ. ಅದು ನಿಜವಾಗಿ ದಿನ ನಾವು TV ನೋಡೋರು, ವಾಟ್ಸಪ್ ನೋಡೋರು ಎಲ್ಲ ನೋಡಿದ್ರೆ ಒಳ್ಳೊಳ್ಳೆ ಸೌಲಭ್ಯ ಬಂದಿದೆ ಇವತ್ತು ಹೆಣ್ಮಕ್ಳಿಗೆ. ನಾವು ಶಾಸಕರು ಸಿಗ್ತಾರ ಜನಸಾಮಾನ್ಯರು ಬಂದ್ರೆ? ಶಾಸಕರು ಪ್ರತಿ ಶನಿವಾರ ಭಾನುವಾರ ಬೇರೆ ದಿನ ಬೆಳಗ್ಗೆ 8-10 ಗಂಟೆ ತನಕ ಮನೆಗೆ ಇರ್ತಾರೆ. ಶನಿವಾರ ಭಾನುವಾರ ಅಂತೂ ಫುಲ್ಲು ಸಿಗ್ತಾರೆ. ಸಿಗಲ್ಲ ಅನ್ನೋ ಶಾಸಕರೇ ಅಲ್ಲ. ನಮ್ದು ಫೋನ್ ಮಾಡಿದ್ರೆ ಫೋನ್ ಎತ್ತಾರೆ, ಮಕ್ಕಳು ಕರೆದ್ರು ಎತ್ತಾರೆ ಅಂತ ಶಾಸಕರು ಇಟ್ಕೊಂಡಿದ್ರಿಂದ ನಮ್ಮ ತೀರ್ಥಹಳ್ಳಿ ನಿಜವಾಗಿ ಅಭಿವೃದ್ಧಿ ಆಗ್ತಾ ಇದೆ. ಎಸ್ ಸರ್, ಕೊನೆಯದಾಗಿ ನಿಮ್ಮನ್ನು 5 ಬಾರಿ ಗೆಲ್ಲಿಸಿದಂಥ ಕ್ಷೇತ್ರದ ಮತದಾರರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಖಂಡಿತವಾಗೂ ನಾನು ಕೃತಜ್ಞತೆ ಹೇಳ್ತೀನಿ. ಈ ಸಾರಿ ಅಂತೂ ಟಫ್ ಫೈಟ್ ಇತ್ತು. ನಿಜ ಸರ್. ಪೂರ್ವ ಪಶ್ಚಿಮ ಇಬ್ಬರು ಒಟ್ಟಾಗಿ ನನ್ನ ಸೋಲ್ಸಕ್ಕೆ ಒಟ್ಟಾದರು. ಹೌದು. ಒಟ್ಟಾದರೂ ಕೂಡ 12,500 ಲೀಡ್ ಕೊಟ್ಟು ಮಹಾಜನತೆ ನನ್ನನ್ನು ಗೆಲ್ಲಿಸಿದ್ದಾರೆ ಅಂತ ಹೇಳಿದ್ರೆ ಸಾಮಾನ್ಯ ಪ್ರೀತಿ ಅಲ್ಲ ಅದು. ಹೌದು. ನಿಮ್ಮ ಪ್ರೀತಿಗಾಗಿ ನಾನು ಏನು ಕೊಟ್ಟರು ಕಮ್ಮಿನೇ. ಪ್ರಾಮಾಣಿಕವಾಗಿ ನಾನು ಬದುಕು ಕೊಟ್ಟು ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಕೈಲಾದಾಗೆಲ್ಲ ಅಭಿವೃದ್ಧಿಯನ್ನು ತಂದು ಈ ಕ್ಷೇತ್ರದ ಒಂದು ಗಟ್ಟಿ ಮಾಡುವಂಥ ಕೆಲಸ ನಾನು ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ ಹೀಗೆ ಇರಲಿ, ಬೆಂಬಲ ಹೀಗೆ ಇರಲಿ ಅಂತೇಳಿ ನಾನು ಕೈ ಮುಗಿತೇನೆ. ಥ್ಯಾಂಕ್ ಯು ಸೋ ಮಚ್ ಸರ್, ನಮಗೂ ಅವಕಾಶ ಮಾಡಿಕೊಟ್ರಿ. ವೀಕ್ಷಕರೇ, ಅನುಭವದ ಮಾತು ತುಂಬಿದ ಕೂಡ ತುಳುಕಲ್ಲ ಅಂತಾರಲ್ಲ, ಹಾಗೆ ಏನು ಮಾಡೋಕ್ಕಾಗಲ್ಲ, ಕೈ ಕಟ್ಟಾಕ್ಬಿಟ್ಟಿದೆ, ಅನುದಾನ ಇಲ್ಲ. ಕಳೆದ ಬಾರಿ 3,000ಕ್ಕೂ ಅಧಿಕ ಕೋಟಿ ಅನುದಾನ ತಂದಿದ್ದೆ, ಈ ಸಲ 30 ಕೋಟಿನೂ ಬರ್ತಿಲ್ಲ. ಏನು ಮಾಡಬೇಕು, ಯಾಕಾರ ಗೆದ್ಬಿಟ್ಟೆ ಅನ್ನೋ ಬೇಸರ, ಜನಸೇವೆ ಮಾಡಬೇಕು ಅನ್ನೋ ಮನಸ್ಥಿತಿಯಿಂದ ಬರುವಂಥ ಅರಗ ಜ್ಞಾನೇಂದ್ರ ಅಂಥವ್ರಿಗೆ ಇದ್ದೇ ಇರುತ್ತೆ, ನೋವಾಗುತ್ತೆ. ನೀವು ಕೂಡ ಈ ಇಂಟರ್ವ್ಯೂನ ಕಂಪ್ಲೀಟ್ ನೋಡಿದ್ದಲ್ಲಿ, ನೀವು ಕೂಡ ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರದ ಮತದಾರರಾಗಿದ್ದಲ್ಲಿ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ಏನೆಲ್ಲ ಸಮಸ್ಯೆಗಳಿದೆ ಅಂತ. ಅವ್ರ ಕೈಲಾದದ್ದನ್ನು ಅವ್ರು ಪರಿಹರಿಸ್ತಾರೆ, ಅದು ಅವ್ರಿಗೆ ತಲುಪುತ್ತೆ. ಧನ್ಯವಾದಗಳು. ಇದೇ ಹೊತ್ತಿನ ವಿಶೇಷ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.